ಮ್ಯಾಮ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ನಡೀತಿರುವಂಥ ಷಡ್ಯಂತ್ರಗಳು, ಗಲಾಟೆ, ಸೌಜನ್ಯ ಪ್ರಕರಣ, ಪ್ರೊಟೆಸ್ಟು ಇವೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಎಷ್ಟು ಕೋಪ ಬರುತ್ತೆ? ತುಂಬಾ ಕೋಪ ಬರುತ್ತೆ ದಿವ್ಯ ಅವರೇ, ತುಂಬಾ ಬರುತ್ತೆ. ಅಂದ್ರೆ ಒಂದು ಆ, ನಾವೇ ಮನುಷ್ಯರು, ನಾವು ಅಂದ್ರೆ ಆ ಅಧಿಕಾರದಲ್ಲಿ ಇರೋಂಥವ್ರು, ಆ ಜಾಗನ, ಆ ಒಂದು ಇದನ್ನ ಕೈಗೆತ್ಕೊಂಡಂಥವ್ರು, ಆ ಜವಾಬ್ದಾರಿನ ಕೈಗೆತ್ಕೊಂಡಂಥವ್ರು ಎಡುವುದಾಗ ತುಂಬಾ ಕೋಪ ಬರುತ್ತೆ. ಅನಿವಾರ್ಯತೆಗೆ ನೇಚರ್ ಇಫ್ ಇಟ್ ಇಸ್ ಗಿವಿಂಗ್ ನಮ್ಗೆ ಇದೇನೆ ನಮ್ಗೆ ಹಾಳು ಮಾಡ್ತಾ ಇದೆ ಅಂತಂದ್ರೆ ನೇಚರ್ ಹಾಳು ಮಾಡ್ಬಿಡ್ತು ಕೆಲವು ವಿಷಯಗಳಲ್ಲಿ. ನನ್ ಗೊತ್ತು ನಿಮ್ಗೆ ಯಾವ ವಿಷಯ ಮಾತಾಡ್ತಾ ಇದೀನಿ ಅಂತ. ಸೊ ಅಂತ ಆ ವಿಷಯಗಳಲ್ಲಿ ನಾವೇನು ಮಾಡಕ್ಕಾಗಲ್ಲ, ಅವಾಗ ದೋಷಿಸಕ್ಕಾಗಲ್ಲ. ಅದ್ರ ನಂತರ ನಡೆಯುವಂತ ಪ್ರೊಸೀಜರ್ಸ್ ಇರ್ತಾವಲ್ಲ, ಅದರಲ್ಲಿ ಏನಾದ್ರೂ ದೋಷಗಳ ಕಂಡಾಗ, ಅದ್ರಲ್ಲಿ ವಿಫಲರಾದಾಗ, ಅರೆ ಆಸ್ ಅ ಕಾಮನ್, ನಾನು ಲಾ ಓದಿಲ್ಲ, ಲಾ ಓದ್ದೇನೆ ಇಷ್ಟು ಲಾನ ನಾನು ಇಫ್ ಐ ಕ್ಯಾನ್ ಫಾಲೋ ದಿಸ್ ಮಚ್, ನೀವ್ ಯಾಕೆ ಮಾಡ್ಲಿಲ್ಲ? ಅಲ್ಲಿ ಆ ಜಾಗದಲ್ಲಿ ನಿಂತಿರೋ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಅಥವಾ ಅಪೋಸಿಷನ್ ಆಗಿರ್ಬೋದು, ನೀವ್ ಯಾಕೆ ಮಾಡ್ಲಿಲ್ಲ ಅನ್ನೋ ಕೋಪ ಬರುತ್ತೆ ನನ್ಗೆ. ಅಂತ ಕೋಪಗಳು ತುಂಬಾ ಬರುತ್ತೆ. ಆಮೇಲೆ ಈ ರಾಜಕೀಯ ಷಡ್ಯಂತ್ರಗಳು ಅವೆಲ್ಲ ತುಂಬಾ ಇದು, ಅಂದ್ರೆ ತನ್ನ ಉಳಿವಿಕೆಗಾಗಿ ತನ್ನ ಪವರ್, ಅಂದ್ರೆ ಪವರ್ ಇದೆಯಲ್ಲ, ಸಖತ್ ರುಚಿ ಅದು. ಅದೊಂದ್ಸತಿ ಸಿಕ್ಬಿಟ್ರೆ ಕಳ್ಕೊಳಕ್ಕೆ ಮನುಷ್ಯ ಬೇಕಾದ್ರೆ ದುಡ್ಡು ಕಳ್ಕೊಂತಾನೆ, ಹಣ ಕಳ್ಕೊಂತಾನೆ, ಸಂಸಾರ ಕಳ್ಕೊಳ್ತಾನೆ, ಏನ್ ಬೇಕಾದ್ರೂ ಕಳ್ಕೊಳ್ತಾನೆ, ಪವರ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಜನಕ್ಕೆ ಏನು ಆಗತ್ತೆ ಗೊತ್ತಾ, ಕೆಲವು ಎಲ್ಲಾ ವಿಷಯದಲ್ಲಿ ಆಲ್ಮೋಸ್ಟ್ 90% ವಿಷಯದಲ್ಲಿ ಮಂಕುಬೂದಿನೇ ಇರ್ತದೆ, ಇನ್ನೇನು ಇಲ್ಲ ಅಲ್ಲಿ. ಅದು ಜನರು ಆಮೇಲೆ ನಾವುಗಳು ಕೂಡ ಅಷ್ಟೇ ಪೆದ್ರಾಗ್ತೀವಿ ಕೆಲವು ವಿಷಯಗಳಲ್ಲಿ. ನಾವ್ ಆಲೋಚನೆ ಮಾಡ್ಬೇಕಾಗತ್ತೆ, ಅಂದ್ರೆ ಇದನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ದಿಕ್ ಬದಲಾಯಿಸ್ತಾ ಇದ್ದಾರೆ ಅಥವಾ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ಒಂಚೂರು ನಾವು ಗಮನ ಕೊಡ್ಬೇಕು. ಕೊಡದೆ ಬ್ಲೈಂಡ್ ಆಗಿ ಹೇಳ್ತಾರಲ್ಲ, 10 ಸತಿ ಸುಳ್ಳನ್ನ ಹೇಳ್ಬಿಟ್ರೆ ನಿಜ ಆಗತ್ತೆ ಅಂತ, ಹಂಗೆ ಆಗಿದೆ ಈಗ ಸಮಾಜನೇ ಇದೇ ಸತ್ಯ ಅಂತ ಹಂಗ್ ನಂಬ್ಬಿಡ್ತಾರೆ. ಭಾವನಾ ಅವರು ಕಂಡಂತಹ ಧರ್ಮಸ್ಥಳ ಹೇಗಿತ್ತು? ನಾನು ತುಂಬಾ ಓಪನ್ ಆಗಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ನಾನು ಧರ್ಮಸ್ಥಳಕ್ಕೆ ಇವಾಗವರೆಗೂ 2 ಸತಿ ಹೋಗಿದ್ದೀನಿ ಅಷ್ಟೇ. ನಾನು ಹೋಗಿದ್ದೀನಿ, ಮಂಜುನಾ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು, ಅವರ ದರ್ಶನ ಮಾಡ್ಕೊಂಡು, ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಹೊರತು ನಾನು ಯಾರ ವೀರೇಂದ್ರ ಹೆಗಡೆ ಅವರಾಗಿರ್ಬೋದು, ಅವ್ರು ಯಾರನ್ನ ಭೇಟಿ ಕೂಡ ನಾನು ಮಾಡಿಲ್ಲ. ನಮ್ ತಂದೆಯವ್ರಿಗೆ ಅವ್ರಿಗೆ ಒಡನಾಟ ಇತ್ತು. ರವಿ ಬೆಳಗೆರೆ ಅವರು ಕಂಡಂತಹ ಧರ್ಮಸ್ಥಳ ಹೇಗಿತ್ತು? ಅವ್ರು ಕಂಡ ಧರ್ಮಸ್ಥಳವೂ ಕೂಡ ಅಂದ್ರೆ ಅವ್ರಿಗೆ ತುಂಬಾ ಗೌರವ ಇತ್ತು. ಯಾರ ನಮ್ಮ ವೀರೇಂದ್ರ ಹೆಗ್ಡೆ. ನಾನು ಇದನ್ನ ತುಂಬಾ ಸ್ಪಷ್ಟವಾಗಿ, ಇದನ್ನ ನೀವ್ ಎಡಿಟು ಮಾಡ್ಬಾರ್ದು, ಡಿಲೀಟು ಮಾಡ್ಬಾರ್ದು, ಹೇಳ್ಬೇಕು. ಯಾಕಂದ್ರೆ ನಾನು ಮೊನ್ನೆ ಯೂಟ್ಯೂಬ್ ಅಲ್ಲಿ ಇದೇ ಪ್ರಕರಣದ ವಿಷಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅಂಕಲ್ ಅಂತ ಒಂದ್ ಪದ ಉಪಯೋಗಿಸ್ಬಿಟ್ಟೆ. ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆ ಅವರ ಹೆಸರು ತಗೊಂಡಾಗ ವೀರೇಂದ್ರ ಹೆಗಡೆ ಅಂಕಲ್ ಅಂತ ಉಪಯೋಗಿಸ್ದೆ. ಅಂಕಲ್ ಅಂದ ಕೂಡ್ಲೆ ಜನಕ್ಕೆಲ್ಲ ಏನ್ ಅನ್ಸ್ತು, ಹತ್ರದವ್ರು, ನಾನು ಅವ್ರನ್ನ ಒಂದು ಸತಿ ಭೇಟಿಯಾಗಿಲ್ಲ ಇವತ್ತವರೆಗೂ. ಅವ್ರು ನನ್ ಬಗ್ಗೆ ರವಿ ಬೆಳಗೆರೆ ಮಗಳು ಭಾವನಾ ಬೆಳಗೆರೆ ಅನ್ನೋದು ಅವ್ರಿಗೆ ಗೊತ್ತಿರಬಹುದು ಬಿಟ್ರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಹೇಗೆ, ಅಥವಾ ನಾನು ಒಂದ್ಸತಿನೂ ಅವ್ರನ್ನ ಭೇಟಿ ಮಾಡಿಲ್ಲ, ನನಗವ್ರ ಪರಿಚಯ ಇಲ್ಲ. ಅಪ್ಪ ಏನ್ ಹೇಳ್ತಿದ್ರು ಅಂದ್ರೆ, ಅವ್ರ ವಯಸ್ಸಿಗೆ ನಾನು ಅಂಕಲ್ ಅಂದೆ, ಅವ್ರ ವಯಸ್ಸಿಗೆ, ಅವ್ರ ಇದಕ್ಕೆ ಮರ್ಯಾದೆಗೋಸ್ಕರ ಅದು ಅಂಕಲ್ ಅಂತ ಬಂದ್ಬಿಡ್ತು. ಅದನ್ನ ಇಟ್ಕೊಂಡು ತುಂಬಾ ಕಮೆಂಟ್ಸ್ ಬಂತು ನನ್ಗೆ. ನೀನು ನಿನ್ನಲ್ಲಿ ಬಕೆಟ್ ಹಿಡಿತಾ ಇದ್ಯಾ, ನಿಂಗೆ ಅವ್ರ ದುಡ್ಡು ಸಾಗಾಣಿಕೆ ಮಾಡ್ತಾ ಇದಾರೆ. ಹಂಗ್ ನೋಡಕ್ ಹೋದ್ರೆ ಆ ವಿಡಿಯೋನಲ್ಲಿ ನಾನು ಇನ್ಫ್ಯಾಕ್ಟ್ ಧರ್ಮಾಧಿಕಾರಿಗಳು ಅಲ್ಲಿ ಆಗ್ತಿದ್ದ, ಅಲ್ಲಿ ಮಂಜುನಾಥ ಸ್ವಾಮಿ ಆ ಸನ್ನಿವೇಶ ಅಲ್ಲಿಯ ಕೂಡ ನಾನು ಹೇಳಿದೀನಿ. ಅಂದ್ರೆ ಅಲ್ಲಿಯ ನಡೀತಾ ಇದ್ದಿದ್ದ ದೌರ್ಜನ್ಯ ಕೂಡ ಹೇಳಿದೀನಿ ನಾನು. ಅಲ್ಲಿ ತಪ್ಪುನು ಹೇಳಿದೀನಿ. ಈ ಕಡೆ ಸೈಡ್ ಅಲ್ಲಿ ಇನ್ನೊಬ್ರು ನಿಂತು ಜಗಳ ಮಾಡ್ತಾ ಇರೋದು, ಇನ್ನೊಬ್ರು ಧ್ವನಿ ಎತ್ತಾ ಇರೋದು, ಅವ್ರು ಸರಿ, ಅವ್ರು ತಪ್ಪು, ಅದನ್ನು ಹೇಳಿದೀನಿ. ಇವ್ರು ಸರಿ, ಇವ್ರು ತಪ್ಪು, ಅದನ್ನು ಹೇಳಿದೀನಿ. ಬ್ಯಾಲೆನ್ಸ್ ಆಗಿ ಹೇಳಿದೀನಿ. ನನಗೆ ಅನ್ಸಿದ್ದೇನ ಪುಸ್ತಕ ಮಾಡ್ಬೇಕಾಗಿತ್ತು ಆಕ್ಚುಲಿ ನಾನು ಈ ಪ್ರಕರಣದ ಬಗ್ಗೆ. ಬಟ್ ನಾನ್ ಪುಸ್ತಕ ಮಾಡಕ್ ಆಗ್ಲಿಲ್ಲ. ಏನಕ್ಕೆ ಅಂತಂದ್ರೆ ಅಷ್ಟೊತ್ತಿಗಾಗ್ಲೇ ನಾನ್ ಅಂದ್ರೆ ಹೊಸದಾಗಿ ಹೇಳೋಂಥದ್ದು ಏನು ಇರ್ಲಿಲ್ಲ. ಅಷ್ಟೊತ್ತಿಗಾಗ್ಲೇ ಇಟ್ ವಾಸ್ ಆಲ್ ವೈರಲ್ ಅಂಡ್ ಇವಾಗೆಲ್ಲ ಡಿಜಿಟಲ್ ಇದು ಇವಾಗ. ಅಂಡ್ ರವಿ ಬೆಳಗೆರೆ ಬರ್ದಿದ್ರೆ ಪುಸ್ತಕನ ಇವಾಗ ಜನ ಡಿಜಿಟಲ್ ಆಗಿರ್ಲಿ ಏನೇ ಆಗಿರ್ಲಿ ಕೊಂಡ್ಕೊಂಡು ಓದಿರೋರು. ಅದು ಆ ಪ್ರಕರಣನ ನಾನು ಹೊಸದಾಗೇನೋ ಹೇಳ್ತಿಲ್ಲ. ಆಮೇಲೆ ಹೊಸದಾಗಿ ಹೇಳಕ್ ನಮ್ಗೆ ಚಾನ್ಸ್ ಇಲ್ಲ. ಬಿಕಾಸ್ ಒಂದು ನಾವು ಲಾ ಮೀರೋ ಹಾಗಿಲ್ಲ, ಈ ಕಡೆ
ಏನ್ ಕೋರ್ಟ್ ಆದೇಶ ಕೊಟ್ಟಿದೆ ಅದ್ರ ಮೇಲೆ ಮಾತ್ರ ಬರಿಬೇಕು ಅಂತಂದ್ರೆ ಅದು ನನಗ ಮನ್ಸೊಪ್ಲಿಲ್ಲ. ಏನೂ ಬರೆಯಕ್ಕಾಗಲ್ಲ, ಅದು ಚಾರ್ಜ್ ಶೀಟ್ ಬರ್ದಂಗ ಆಗತ್ ನಾನು. ಅಲ್ಲ ಮ್ಯಾಮ್, ಈಗ ಮಾಧ್ಯಮಗಳು ಈ ವಿಚಾರಗಳ ಬಗ್ಗೆ ಹೌದು. ಮಾತೇ ಆಡಂಗಿಲ್ಲ. ಏನ್ ಮಾತಾಡಿದ್ರು ಏನ್ ಹೇಳಿದ್ರು ಅದಕ್ಕೆಲ್ಲದಕ್ಕೂ ನೋಟಿಸ್ಗಳನ್ನ ತರ್ತಾರೆ. ಏನ್ ಮಾಡಕ್ಕಾಗುತ್ತೆ? ಹಾ, ನನ್ಗ ಅದು ಒಂದು ಇಂಪಾರ್ಟೆಂಟ್ ಆಗಿ ಅದೇ ಆಗಿರೋದು. ಈಗ ನಮ್ಮ ಅಂದ್ರೆ ಈಗ ಮಾಧ್ಯಮದ ನಾವುಗಳು ಮಾತೇ ಆಡೋಂಗಿಲ್ಲ, ಎಲ್ಲದಕ್ಕೂ ಇಂಜಂಕ್ಷನ್ ಆರ್ಡ್ರು, ಎಲ್ಲದಕ್ಕೂ ಸ್ಟೇ. ಸೊ ನಾವೇನ್ ಮಾಡ್ಬೇಕಾಗಂದ್ರೆ ಅಂತ ಅಂದ್ರೆ ಅದನ್ನು ಮೀರಿ, ಅಂದ್ರೆ ಲಾನು ಮೀರಿ ನಾವು ಹೋಗ್ಲಿಕ್ಕಂತೂ ಆಗಲ್ಲ. ಒಂದ್ ಲಕ್ಷ್ಮಣ್ ರೇಖೆ ನಮ್ಗಲ್ಲಿ ಆಲ್ರೆಡಿ ಇದೆ. ನಾವ್ ಅದನ್ನ ತುಂಬಾ ಗೌರವಿಸ್ತೀವಿ, ಮರ್ಯಾದೆ ಕೊಡ್ತೀವಿ, ಅದನ್ನ ಪಾಲಿಸ್ತೀವಿ ಕೂಡ. ಸೊ ಮತ್ ನಾವ್ ಇನ್ನೇನ್ ಮಾಡೋಣ? ಇನ್ ಹೇಗೆ ಹಿಂಗ್ ತಿನ್ನ ಬದಲು ಹಿಂಗ್ ತಿನ್ನಿಸ್ಬೇಕು ಅಷ್ಟೇ ಜನಕ್ಕೆ. ಸೊ ತಿರ್ಚಾ ಮರ್ಚ ಮಾಡಿ ಹೇಳ್ಬೇಕು. ಅದ್ ಹಂಗ್ ಹೇಳಿದ ಕೂಡ್ಲೆ ಬೇರೆ ಕಾಮನ್ ಪೀಪಲ್ ಅದನ್ನ ಅರ್ಥೈಸ್ಕೊಳ್ಳೋದು ಹೇಗೋ ಏನೋ ನಾವೇ ಇವಾಗ ಮೀಡಿಯಾದವ್ರನ್ನ ಬೈತಾರೆ, ನೀವ್ ಇದನ್ನ ಹೇಳ್ತಾ ಇಲ್ಲ ಇದ್ದಂಗೆ ಅಂತ. ಹೇಳಕ್ ಹೋದ್ರೆ ಬಿಡ್ತಾ ಇಲ್ವಲ್ಲ, ಇಲ್ಲಿ ನಮ್ಗ್ ಸ್ಟೇ ಬರ್ತಾ ಇದೆ, ಆರ್ಡರ್ಗಳು ಬರ್ತಾ ಇದೆ, ಹೇಳೋಂಗಿಲ್ಲ ಅಂತ ಬರ್ತಿದೆ, ನಮ್ಮ ಮೇಲೆ ಕೇಸ್ ಆಗ್ತಿದೆ. ಡಿಫಾಮೇಶನ್ ಕೇಸ್ ಆದ್ರೆ ಯಾರು ಬಂದು ಕೋಟಿ ಗಟ್ಲೆ ಯಾರು ಜನಸಾಮಾನ್ಯರು ಕಟ್ತಾರ? ನಾವ್ಗಳು ಕಟ್ಬೇಕು. ಸೊ ನಮ್ ಬಾಯಿ ಮುಚ್ಚದಂಗಲ್ವಾ ಅದು? ಸೊ ಅವಾಗ ನಾವೇನ್ ಮಾಡ್ತೀವಿ? ಓಕೆ, ನಾನು ಇವಾಗ ಹೆಸರು ತಗೋತಾ ಇಲ್ಲ ಪ್ರಕರಣದ್ದು. ಬೇಕಂತ ಬೇಡ ನನ್ಗೆ, ಇವಾಗ ಬೇಡ ನನ್ಗೆ, ಏನಕ್ ಬೇಕಾ ಪ್ರಕರಣ ಅನ್ನೋ ತರ. ಸೊ ಈಗ ಹಂಗಾಗಿ ನಾನು ಅವಾಗ ಬರುತ್ತೆ ನಂಗೆ ಕೋಪ. ಈ ಟೈಮಲ್ಲಿ ಅಟ್ಲೀಸ್ಟ್ ಯಾರೋ ಒಬ್ರು ಧ್ವನಿ ಎತ್ತುತ್ತಾ ಇದ್ದಾರೆ, ಒಬ್ರೇನೋ ಹೇಳ್ತಾ ಇದಾರೆ ಅಂತ ಕೇಳಿದ್ರೆ ಅದನ್ನ ನೀವು ಸ್ವೀಕರಿಸ್ತಿರೋ, ಧಿಕ್ಕರಿಸ್ತಿರೋ, ಅಥವಾ ತಿದ್ದುತ್ತೀರೋ. ನೀವ್ ಹೇಳ್ತಿರೋ ಸುಳ್ಳು, ನೀವ್ ಹೇಳ್ತಿರೋ ತಪ್ಪು, ವೆಲ್ಕಮ್, ಅವೆಲ್ಲ ಕಮೆಂಟ್ಸ್ಗೂ ವೆಲ್ಕಮ್. ಬಟ್ ನನ್ನನ್ನೇ ಜಡ್ಜ್ ಮಾಡ್ಬಿಡ್ತಾರಲ್ಲ, ನಂಗೆ ಅದ್ ಬೇಸರ ಆಗತ್ತೆ. ಓ, ನೀನೊಂದ್ ಪಕ್ಷ, ನೀನ್ ಅವ್ರ ಕಡೆ, ಅದಕ್ಕೆ ನೀನ್ ಹಿಂಗ್ ಮಾಡ್ತಿದ್ಯಾ, ನೀನ್ ದುಡ್ಡು, ನೀನ್ ಲಂಚ. ಯಾವ ಲಂಚ, ಯಾವ ದುಡ್ಡು, ಎಲ್ಲಿದ್ದ ನಾವ್ ತರೋಣ? ನಾವು ಈ ತರ ನಮ್ಗೆ ಆಗಿದೆ. ಇದು ಪ್ರಿಂಟ್ ಮೀಡಿಯಾಲಿದೀನಿ. ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದ್ಯಾ ಆ ಕಡೆಯಿಂದ? ಅದಕ್ಕೆ ಅದು ಬಂದ್ ಸಹಜವಾಗಿ ಹಂಗೆ ಬರೋದದು. ಅದಕ್ಕೇನ್ ದೂಸರ ಮಾತು, ಅದ್ರನ್ನೇನು ನನ್ಗೂ ಬಂದಿದೆ. ನನ್ ತಲೆನೇ ಕೆಡ್ಸ್ಕೊ, ನಾ ಹೇಳಿಲ್ವಲ್ಲ, ನಾನು ಅವ್ರನ್ನ ಎದ್ರ ಬದ್ರ ಮೀಟೇ ಮಾಡಿಲ್ಲ. ನಾನು ಒಂದೇ ವರ್ಡ್ ಅಂಕಲ್ ಅಂದಿದ್ದಕ್ಕೆ ಇಷ್ಟೊಂದು ನನ್ ಮೇಲೆ ಅಂದ್ರೆ ತೀರ್ಮಾನ ಬಂದ್ಬಿಟ್ಟು, ತೀರ್ಪು ಜನರೇ ಕೊಟ್ಬಿಟ್ಟು ಅಕೌಂಟ್ಗೆ ದುಡ್ಡು ಬಂದಿದೆ. ಬಂದಿದೆ ಅಂತ ನನ್ನ ಅಕೌಂಟ್ ಇರೋದಕ್ಕೆ ನಾನು ಅದನ್ನು ಹೇಳಿದ್ದೆ ಬಹಿರಂಗವಾಗಿ. ನನ್ನ ಅಕೌಂಟ್ ತೋರಿಸ್ತೀನಿ ಬೇಕಾದ್ರೆ, ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ. ನನ್ ಮಗಳು ಟ್ಯೂಷನ್ ಫೀಸ್ ಕಟ್ಟು, ನನ್ ಮಗಳದು ಏನು ಸ್ಕೂಲ್ ಫೀಸ್ ಕಟ್ಟು, ಇದೆಲ್ಲ ಮಾಡೋಷ್ಟ್ರಲ್ಲೇ ಮುಗ್ದೋಗಿದೆ. ಸಿನಿಮಾ ನಂಬ್ಕೊಂಡ್ರೆ ಚಲನಚಿತ್ರ ಹೆಂಗಿದೆ ಇವಾಗ ನಡೀತಿದೆ ಅನ್ನೋದು ತುಂಬಾ ಚೆನ್ನಾಗಿ ಜನರಿಗೆ ಗೊತ್ತು. ನನ್ನ ಗಂಡನ ಒಂದ್ ಬ್ರೇಕ್ಗೋಸ್ಕರ ಎಷ್ಟೋ ವರ್ಷ ಇನ್ನೂ ಕಾಯ್ತಾನೇ ಇದೀನಿ ನಾನು. ಸೊ ಇಟ್ಸ್ ಲೈಕ್ ಒನ್ ಮ್ಯಾನ್ ಶೋ. ಅವ್ನ್ ದುಡ್ಡು ಬಂದಾಗ ಕೊಡ್ತಾನೆ, ಇಲ್ಲ ಅಂದ್ರೆ ನಾನೇ ನಡೆಸ್ಬೇಕು ಎಲ್ಲ ಆ ತರದ್ದು. ಐ ಆಮ್ ವೆರಿ ಓಪನ್. ನನ್ಗೇನು ಆತರ ಏನೋ ಐಶೋ ಆರಾಮ್ ಜೀವನ ಇದೆ, ನನ್ ಭರ್ಜರಿ ಅದು ನಂಗೆ ಹೇಳ್ಕೊಳೋ, ನನಗದು ಬರೋದು ಇಲ್ಲ, ನಂಗೆ ಗೊತ್ತೂ ಇಲ್ಲ, ನನ್ ಮಾಡೋದು ಇಲ್ಲ. ಅದನ್ನ ಏನ್ ತೋರ್ಸ್ಕೊಳ್ಳೋದು, ಏನು ಇದೆ ಅಂತ ಅಲ್ಲ. ಇದ್ದರೆ ಹೋಗ್ಲಿ, ಹೋಗ್ಲಿ ಬಂಗಾರ ಚೌಕಿ ಇದೆಯಾ, ಅದು ಇಲ್ಲ, ಸೀರೆ ಉಡಕ್ಕೆ ಬರಲ್ಲ. ನನಗೆ ಚೂಡಿದಾರಲ್ಲಿ ಅದೇ ಮ್ಯಾಮ್, ಈಗ ಸೌಜನ್ಯ ಪ್ರಕರಣ ಮುಗ್ದೋಗಿದೆ. ಮುಗಿದು ಹೋಗಿಲ್ಲ ದಿವ್ಯವ್ರೆ, ಅದ್ ಮುಗಿಯೋಕ್ ಸಾಧ್ಯವೇ ಇಲ್ಲ. ಅದ್ ಹೇಗಾಯ್ತು ಅಂತಂದ್ರೆ, ಈಗ ನಮ್ಮ ಎಷ್ಟೋ ಕೇಸ್ಗಳು, ಆರುಷಿ ಮರ್ಡರ್ ಕೇಸು ಎಲ್ಲಿ ಸಾಲ್ವ್ ಆಯ್ತು? ಆರುಷಿ ಅನ್ನೋ ಹುಡುಗಿ, ಅವಳು 10ನೇ ಕ್ಲಾಸ್ ಫಸ್ಟ್ PUC ಇದ್ದವಳು, ಚಿಕ್ಕ ಹುಡುಗಿ ಅವಳು, ಇನ್ನ ಮೇಜರು ಅಲ್ಲ ಅವಳು ಸತ್ಲು. ಸರಿ, ಹೆಂಗ್ ಸತ್ಲು? ಅವಳು ಮನೇಲಿ ಸತ್ಲು, ಬಟ್ ಯಾರು ಸಾಯ್ತಿದ್ರು? ಅದಕ್ಕೆ ಎಲ್ಲಿದೆ ಪ್ರೂಫ್? ಏನು ಆಗ್ಲೇ ಇಲ್ಲ ಅದು ಕೇಸು. ಸೌಜನ್ಯ ಕೂಡ ಹಿಂಗೆ ಆಗೋದು. ಬಟ್ ಅದು ಆ ಹೆಸರಲ್ಲಿ ನಡೀತಾ ಇರೋ ಬದಲು ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಅದು ತುಂಬಾ ಹಿಂಸೆ ಕೊಡುತ್ತೆ. ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತಾ, ನಾವು ಬಹುಶಃ ಸೌಜನ್ಯರ ಮನೆಯವ್ರೇನೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಇದು ಹೋಗುತ್ತೆ ಅನ್ನೋದು ಅವ್ರಿಗೆ ಊಹೆ ಇರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಹೋಗಿ ಎಲ್ಲಾರನ್ನೂ ಮಾತಾಡ್ಸಿ ಬಂದೆ, ಅಲ್ಲಿ ಮನೆಯವ್ರನ್ನ ಮಾತಾಡ್ಸಿ ಬಂದೆ, ತಿಮ್ರೋಡಿ ಅವ್ರನ್ನ ಮಾತಾಡ್ಸಿ ಬಂದೆ. ಈ ಕಡೆ ಯಾರು ಬ್ರೈನ್, ಈ ಕಡೆ ಇವರೆಲ್ಲ ಜೈನ್ಸ್ ಇದಾರಲ್ಲ, ಉದಯ್ ಜೈನು ಮತ್ತೆ ಮಲ್ಲಿಕ್ ಜೈನು, ಅವ್ರೆಲ್ರು ಕೂಡ ಅವ್ರ ಬ್ರೈನ್ ಮ್ಯಾಪಿಂಗ್ ಎಲ್ಲ ಮಾಡಿಸ್ಕೊಂಡಿದ್ರು, ಅವ್ರು ಮಂಪ್ರು ಪರೀಕ್ಷೆಗೆಲ್ಲ ಹೋಗಿದ್ರು, ಅವ್ರನ್ನು ಕೂಡ ನಾನು ಮಾತಾಡಿಸ್ದೆ. ಸೊ ಇಲ್ಲಿ ಹೆಂಗೆ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ ಇದು. ಈಗ ನಾನು ಏನು ಹೇಳಕ್ಕಾಗಲ್ಲ. ಈ ಕಡೆ ಇದು ಸರಿ ಅಂತ ಈ ಕಡೆ ಒಬ್ರು ಹೇಳ್ತಾರೆ, ಈ ಕಡೆ ಅವ್ರಲ್ಲ ಅಂತ ಒಬ್ರು ಹೇಳ್ತಾರೆ. ಸೊ ಯಾವ್ದಕ್ಕೂ ಆಮೇಲೆ ಸಾಕ್ಷಿ ಇದೆ ಅಂತ ಹೇಳೋ ಅಂತ ಕೆಲವ್ರು ಇದ್ದಾರೆ.
ತೋರ್ಸಿ ಸಾಕ್ಷಿನ, ಅದನ್ನ ತೋರ್ಸಿ ಲೆಟ್ ಕ್ಲೋಸ್ ಮಾಡೋಣ ಈ ವಿಷಯನ. ಸಾಕ್ಷಿ ಇದೆ, ಹೇಳೋ ಟೈಮಲ್ಲಿ ಹೇಳ್ತೀನಿ. ಎಷ್ಟು ವರ್ಷ ಆಗೋಯ್ತು, ಇನ್ಯಾವಾಗ ಹೇಳ್ತೀರಾ? ತೋರ್ಸಕ್ ಎಷ್ಟೊತ್ತು? ಹೌದು, ಬೇಡ, ನಮಗೂ ತೋರಿಸ್ಬಿಡಿದೆ, ಜನಕ್ಕೂ ಬೇಡ, ಮಾಧ್ಯಮಕ್ಕೂ ಬೇಡ, ಕೋರ್ಟ್ಗೆ ಹೋಗಿ ತೋರಿಸಿ. ಕೋರ್ಟ್ಗೆ ಹೋಗಿ ಅಲ್ಲಿ ಸಾಕ್ಷಿನ ಕೊಡಿ. ಅಲ್ಲಿಗೊಂದು ನಿಮ್ಗೆ ನ್ಯಾಯ ಬೇಕು ಅಂತ ಹೋರಾಡ್ತಿದ್ದೀರಾ ತಾನೇ ನೀವು? ನಾವು ಇವಾಗ ಉದ್ದೇಶ ಇರೋದು ಸೌಜನ್ಯ ನ್ಯಾಯ ಬೇಕು, ಇನ್ನೇನ್ ಬೇಕು? ಇವಾಗ ಯಾರಿಗೆ ಆಗಿದ್ರು ಒಂದ್ ಹೆಣ್ಮಗುಗೆ ಹಿಂಗಾಗಿದೆ ಅಂತಂದ್ರೆ ಕ್ಯೂಚ್ ಬರುತ್ತೆ. ಅವ್ರಿಗೆ ಕಮ್ಮಿ ಅನ್ಭವಿಸಿರಲ್ಲ, ಅಂತ ಘಟನೆ ನೆನ್ಸ್ಕೊಳಕ್ಕೂ ಆಗಲ್ಲ, ಆ ಫೋಟೋಗ್ರಾಫ್ಸ್ ಮತ್ತೆ ನೋಡಕ್ ಆಗಲ್ಲ, ಹಂಗಿದೆ. ಸೊ ಅಂಥದ್ರಲ್ಲಿ ಸಾಕ್ಷಿ ಇದೆ ಅಂತ ನೀವು ಬಾಯ್ ಬಡ್ಕೋತಾ ಇದೀರಲ್ಲಪ್ಪ, ಹೋಗ್ರಿ, ನಮಗೂ ತೋರಿಸ್ಬೇಡಿ. ತೆಗೆದ್ ನೋಡಿ, ಆಯ್ತು ನೋಡಿ, ಸಾಕ್ಷಿ ನೋಡಿ ಅಂತ ತೋರಿಸ್ಬೋದಲ್ಲ. ಬರ್ಬೇಕಂತ ಇನ್ನ ಕಾಲ. ಸೊ ಅವ್ರು ಹೇಳ್ತಾರೆ ಇನ್ನೂ ಬಂದಿಲ್ಲ ಬೇಕು ಅಂತ. ಅದೇ ಈಗ ಅದ್ರ ನೋಡಿ, ಒಂದು ಕಿಡಿ, ಅದೇ ಹೇಳಿದ್ನಲ್ಲ, ಕಿಡಿ ಹಚ್ಚಿದ ತಕ್ಷಣ ಬಗ್ಗಂತ ಬೆಂಕಿ ಹತ್ಕೊಳತ್ತೆ ಅಂತ ಹೇಳ್ತೀವಲ್ಲ, ಈಗ ಹಂಗೆ ಹತ್ಕೊಂಡಿರೋದು ಇವಾಗ SIT ಕೇಸು, ಈಗ ಬುರುಡೆ ಕೇಸ್ಗಳು. ಇದ್ ಯಾವ ತರ ಅಂತ ಅಂದ್ರೆ, ಈಗ ಅಲ್ಲೂ ಕೂಡ SIT ನಿರಾಕರಿಸಕ್ ಆಗಲ್ಲ, ನಾನ್ ಇದನ್ ಮಾಡಲ್ಲ ಅಂದ ಕೂಡ್ಲೆ ಜನಕ್ಕೆ ಏನಾಗತ್ತೆ, ನಾನ್ ಯಾಕೆ ಇದನ್ನ ಹೇಳ್ತಿದೀನಿ, ಯಾಕೆ ಮಾಡಲ್ಲ ಅಂತ ಅವ್ರು ಹೇಳ್ಬೇಕು ಅಂತ ಕೂಡ ನಾ ಹೇಳ್ತಿದೀನಿ. ಅಂದ್ರೆ ನಾ ಹೇಳೋದು, ಎಷ್ಟು ಖರ್ಚು ಗೊತ್ತಾ ಇದನ್ ಮಾಡಕ್ಕೆ? 50 ಲಕ್ಷ ಖರ್ಚಾಗಿರಬಹುದು, ಇನ್ನೂ ಜಾಸ್ತಿ ಖರ್ಚಾಗಿದೆ. ಸೊ ಆಗಿರ್ಬಹುದು, ನಮಗ್ ಗೊತ್ತಿಲ್ಲ, ಬಟ್ ಹೌದು, ಇನ್ನೂ ಜಾಸ್ತಿ ಆಗಿದೆ. ಈಗ ನೋಡಿ ನೀವು, ಒಂದು ಅವನು ಯಾರೋ ಅವನು ಬರ್ತಾನೆ, ಮಾಸ್ಕ್ ಮ್ಯಾನು ಅವ್ನು ಬರ್ತಾನೆ, ಅವ್ನು ಭೀಮಾ ಬಂದು ನಾನು ಅಲ್ಲಿ ಅಂತ ಒಂದ್ ಕಡೆ ತೋರಿಸ್ತಾರೆ, ಅಲ್ಲಿ ನಾವು ಅಗಿಲೇಬೇಕು. ಈಗ SIT ಅವ್ರೇನಾದ್ರು ನಾವು ಅವನನ್ನ ವಿಚಾರಣೆ ಮಾಡಿದ್ದಾರೆ, ನೀನ್ ಎಲ್ಲಿಂದ ಬಂದೆ, ಹೆಂಗೆ, ಇಷ್ಟು ವರ್ಷ ಎಲ್ಲಿದ್ದೆ, ಯಾಕೆ ಇವಾಗವರೆಗೂ ನೀನು ಧ್ವನಿ ಎತ್ತಲಿಲ್ಲ, ಎಲ್ಲಾ ವಿಚಾರಣೆಗಳು ಮಾಡೇನೆ ಈ ತೀರ್ಮಾನಕ್ಕೆ ಬಂದಿದೆ ಗವರ್ಮೆಂಟ್. ಫಸ್ಟ್ ಏನ್ ಹೇಳ್ತಾರೆ, ಬೇಡ ಅಂತಾರೆ, ಇಲ್ಲ ನಾವು SIT ಪರ್ಮಿಷನ್ ಕೊಡಲ್ಲ ಅಂತಾರೆ. BJP ಅವ್ರು ಕೊಡ್ಲೇಬೇಕು ಅಂತಾರೆ, ಕಾಂಗ್ರೆಸ್ ಅವ್ರು ಬೇಡ ಅಂತಾರೆ. ಈಗ ಮತ್ತೆ ತಿರ್ಗಾ BJP ಅವರು ತಕ್ಷಣ ಓಡೋಗ್ತಾರೆ ಧರ್ಮಸ್ಥಳಕ್ಕೆ. ಈ ಕಡೆ BJP ಹೋಯ್ತಲ್ಲ ಅಂತ ಕಾಂಗ್ರೆಸ್ ಓಡಾಗತ್ತೆ. ಸೊ ಇದೊಂಥರ ಪೊಲಿಟಿಕಲ್ ಅಜೆಂಡಾ ಆಗ್ಬಿಡಿದೆ ಎಲ್ಲಾರ್ದು. ಎಲ್ಲಾರು ಅವ್ರವ್ರ ಇದನ್ನ ಬುಡನ್ ಗಟ್ಟಿ ಮಾಡ್ಕೋಬೇಕು. ಈಗ ಧರ್ಮ ಅಂತ ಬಂದ್ ಕೂಡ್ಲೆ ಈ ಕೇಸಿಂದ ಜನರಿಗೆ ಗೊತ್ತಾಗ್ತಿದೆ, ಖಂಡಿತ ಇದನ್ನ ರಾಜಕೀಯವಾಗಿ ಬಳಸ್ಕೊಂತಿದ್ದಾರೆ ಈ ಒಂದು ಪ್ರಕರಣ. ಆಮೇಲೆ ಈಗ ಅವ್ರು ನೋಡಿ ಇದನ್ನ ಹೇಳೋದು ಗವರ್ಮೆಂಟ್ ಗೆ ಎಷ್ಟು ಲಾಸ್ ಅಂದ್ರೆ, ನಾವ್ ಹೇಳ್ಬೋದು ಎಲ್ಲಾ, ಹಂಗಾದ್ರೆ ನೀವು ಏನೋ ಒಂದು ಅಧಿವೇಶನ ಮಾಡ್ತಿರೋ, ಇನ್ನೇನೋ ಸಮಾರಂಭ ಮಾಡ್ತಿರೋ, ಏನೋ ಗವರ್ಮೆಂಟ್ ಏನೋ ಒಂದು ರೋಡ್ ಏನೋ ಮಾಡ್ತಿರೋ, ಕೋಟಿ ಗಟ್ಲೆ ಖರ್ಚು ಮಾಡ್ತೀರಾ, ಅದಕ್ಕೂ ಇದು ಮತ್ತೆ ಇಲ್ಲಿ 100 ಚಿಲ್ಡ್ರೆ ಬುರುಡೆಗಳನ್ನ ನಾನೇ ಊತಾಕಿದೀನಿ ಅಂತ ಒಬ್ರು ಬಂದ್ ಹೇಳಿದಾಗ ಖರ್ಚು ಮಾಡ್ಲಿಕ್ಕೆ ಏನ್ರಿ ನಿಮ್ಗೆ ಅಂತ ಜನಸಾಮಾನ್ಯ ಕೇಳ್ತಾರೆ. ಅದಕ್ಕೆ ನಾವು ತಲೆ ಬಾಗ್ಲೇಬೇಕಾಗತ್ತೆ. ನಾವು ಅಂದ್ರೆ ಗವರ್ಮೆಂಟ್ ಮತ್ತೆ SIT ತಲೆ ಬಾಗ್ಲೇಬೇಕಾಗತ್ತೆ. ಆದೇಶ ಬಂದ್ಮೇಲೆ SIT ಕೂಡ ತಲೆ ಬಾಗ್ಬೇಕಾಗತ್ತೆ. ಸೊ ಅವ್ರು ಮಾಡ್ಲೇಬೇಕು, ಅವ್ರ ಕೆಲಸ ಅವ್ರು ಮಾಡಿದ್ರು. ಇಲ್ಲ ಅಗೇನ್ ನಾವು ಮೂರ್ಖ ಜನರು ನಾ ಹೇಳೋದು, ನಾವುಗಳೇ ಮೂರ್ಖ ಜನರು ನಾ ಹೇಳ್ತಿರೋದು. ಈಗ ಒಂದು ಲೈವ್ ಅಂತ ಕೊಡ್ತಾರೆ, ನೀವು ಲೈವ್ ಅಂತ ಕೊಟ್ಟಾಗ SIT ಅವ್ರಾಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಒಂದು ಚಾನೆಲ್ಗೋ ಅಥವಾ ನಾವು ಇಂಟರ್ನ್ಯಾಷನಲಿ ತುಂಬಾ ಕ್ರೈಮ್ಗಳನ್ನ ನೋಡಿದೀವಿ, ಲೈವ್ ನೋಡಿದೀವಿ. ಎಲ್ಲೂ ಕೋರ್ಟ್ ಮುಂದೆ ಅಥವಾ ನಡೆದಿರೋ ಕ್ರೈಮ್ ಮುಂದೆ ನಿಂತ್ಕೊಂಡು ಯಾರೋ ಒಬ್ನು ಮೀಡಿಯಾದವ್ರು ಬಿಡಿ, ಅಂದ್ರೆ ಚಾನೆಲ್ ಅವ್ರನ್ನ ಬಿಟ್ಬಿಡಿ, ಯಾರೋ ಒಬ್ನು ಜನಸಾಮಾನ್ಯ ಹೋಗಿ ಅವನೇ ವಿಡಿಯೋ ಮಾಡ್ತಾ ಇದ್ದಾನೆ, ಆಯ್ತಾ? ಸೆಲ್ಫಿ ಬಿಡಿ, ವಿಡಿಯೋ ಮಾಡಿ ತನ್ನ ಅಭಿಪ್ರಾಯನ ಅವ್ನು ಏನೋ ಮಣ್ಣು ಎತ್ಕೊಂಡು ಹೋಗ್ತಿದಾನೋ, ಇನ್ನೇನೋ ಅಕ್ಕಿ ಮೂಟೆ ಎತ್ಕೊಂಡು ಹೋಗ್ತಿದಾನೋ, ಏನೋ ಎತ್ಕೊಂಡು ಆ ಕಡೆ ಹೋಗ್ತಾ ಇದ್ರೆ, ಅಲ್ಲೊಂದ್ ಹೆಣ ಸಿಕ್ಕಿದೆ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ, ಇನ್ಯಾರೋ ಹೂವಿನ ಹಾರ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಅಲ್ಲೊಂದ್ ಹೆಣ ಸಿಕ್ಕಿದೆ, ಅವ್ರ ಮನೆಯವರೇ ಬಂದಿದ್ದಾರೆ, ಹಾರ ಹಾಕಕ್ ಬಂದಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದ ಜನಕ್ಕೆ ಹೌದಾ ಇರ್ಬೋದೇನೋ ಅಂತ. ಸಿಕ್ಕಿರೋದ್ 2, ಅವನೇ ಒಂದ್ ಬುರುಡೆ ಬೇರೆ ಎತ್ಕೊಂಡ್ ಬಂದಿದ್ದಾನೆ. ಈಗ ಅವನನ್ನ ಬಿಡ್ತಾರಾ SIT? 13 ದಿನ ಇದಾಯ್ತು, ಮಾಡಾಯ್ತು, ಸಿಕ್ಕಿದ್ 2. ಅದ್ರಲ್ಲಿ ಹೆಣ್ಣದು ಯಾವ್ದು ಇಲ್ಲ, ಒಂದ್ ಗಂಡದು ಅಂತ ಗೊತ್ತಾಯ್ತು, ಇನ್ನೊಂದು SIT FSL ಹೋಗಿದೆ. ದೂರುದಾರರನ್ನ ಬಂಧಿಸ್ಬೇಕು, ಮಾಡಿಲ್ಲ, ಅವ್ರು ಮಾಡೋ ಹಂಗಿಲ್ಲ. ಯಾಕಂದ್ರೆ ದಟ್ ಇಸ್ ದೇರ್, ಅದೆಲ್ಲ ಊಹಾಪೋಹನೆ. ಈಗ ನಾನ್ ಹೇಳಿರೋದು ಊಹಾಪೋಹನೆ. ಬಟ್ ಅವರು ಯಾಕೆ SIT ಅವ್ರು ನಮ್ಗೆ ಹಿಂಗೆ ಖಡಾಖಂಡಿತವಾಗಿ ಜಡ್ಜ್ಮೆಂಟ್ ಅಂತ ಪಾಸ್ ಮಾಡಕ್ ಆಗಲ್ಲ ಅಂದ್ರೆ, ಅದಕ್ಕೊಂದು ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರೇ ಫಾಲೋ ಮಾಡ್ಬೇಕು. ದೇ ಕಾಂಟ್ ಆ ಬ್ಯಾರಿಕೇಡ್ ಬಿಟ್ಟು ಬೇರೆ ಆಚೆ ಹೋಗಕ್ ಆಗಲ್ಲ. ಅವರು
ಸೊ ಅವರು ಇಲ್ಲಿಂದ ದೇ ಹ್ಯಾವ್ ಟು ಗಿವ್ ಇಟ್ ಟು ಬೆಳ್ತಂಗಡಿಗೆ ಹೋಗುತ್ತದೇನೋ, ಅಲ್ಲಿ ಜಡ್ಜ್ ಅಲ್ಲಿ ಕೋರ್ಟ್ ಹೋಗುತ್ತೆ, ಅಲ್ಲಿಂದ ಅದು ಹೈಯರ್ ಕೋರ್ಟ್ ಹೋಗ್ಬೇಕು, ಆಮೇಲೆ ಸುಪ್ರೀಂ ಹೋಗ್ಬೇಕು. ಇಟ್ ಹ್ಯಾಸ್ ಇಟ್ಸ್ ಓನ್ ಲಾಂಗ್ ಪ್ರೊಸೀಜರ್ಸ್. ಹೌದು, ಈಗ ಬಿಟ್ಟಿದ್ದಾರೆ. ಈಗ ನಮ್ಮ ಹೋಮ್ ಮಿನಿಸ್ಟರ್ ಅವರು ಏನು ಹೇಳಿದ್ರು, ಇನ್ನ ಅಗ್ಗಂಗಿಲ್ಲ, ಇನ್ನ ತೋಡ್ಬೇಡಿ, ನಿಲ್ಸ್ಬಿಡಿ ಅಂತ. ಬಟ್ ಇವಾಗ ನಿಲ್ಸಿದ್ದಾರೆ, ಸದ್ಯಕ್ಕೆ ಆದೇಶ ಅಂತೂ ಹೊರಟಿದೆ. ಕಂಪ್ಲೇನೆಂಟ್ ಯಾರಿದಾನೆ ಅವನನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇವಾಗ ಆಗೋದೇ ಹಂಗೆ. ಯಾಕೆ ಗೊತ್ತಾ, ಅವನು ಬುರುಡೆಯಲ್ಲಿಂದ ತಂದ, ನನ್ ಕೈಲಿ ಮಾಡ್ಸಿದ್ರು. ಫಸ್ಟ್ ನಾನು ಒಂದೋ ಎರಡಕ್ಕೋ, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿನ ಉಡಾಯಿಸ್ತೀನಿ, ನಿನ್ನನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಮಾಡಿದೀನಿ. ಅದು ಆಮೇಲೆ ಅದೇ ಅವನು ಹೇಳಿರೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅಂತೆ ಅಷ್ಟೇ. ಸೊ ಅವನು ಹಂಗ್ ಹೇಳಿದ್ನಂತೆ. ಅದಕ್ಕೆ ಅವನು ಆಮೇಲೆ ಬರ್ಬರ್ತಾ ಅಂದ್ರೆ ಎಂತ ಘನೋರ ದೇಹಗಳು ಬರ್ತಾ ಇದ್ವು ಹೆಣ್ಮಕ್ಳದು, ನನಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಬಹಿರಂಗವಾಗಿ ಬಂದು ನನ್ನ ತಪ್ಪು ನಾನು ಒಪ್ಕೊಂತಾ ಇದ್ದೀನಿ. ಆಮೇಲೆ ಅವನನ್ನ ಅರೆಸ್ಟು ಮಾಡಂಗಿಲ್ಲ ಇವಾಗ, ಯಾಕಂದ್ರೆ ಅವನು ಕಸ್ಟಡಿನಲ್ಲಿ ಇದಾನ. ಅವನು ಇವಾಗ ಅವನ್ ಪ್ರೊಟೆಕ್ಷನ್ ಅಲ್ಲಿ ಇದಾನ ಅವನು. ಸೊ ಅವ್ನ್ ಯಾಕಂದ್ರೆ ಅವ್ನ್ ಎವಿಡೆನ್ಸ್ ಆಗಿ ಬಂದ್ ನಿಂತಿರೋನು. ಅವನನ್ನ ನಾವು ಅರೆಸ್ಟ್ ಮಾಡೋ ಹಂಗಿಲ್ಲ, ಆಸ್ ಅ ಲಾ ನಾವು ಮಾಡೋ ಹಂಗಿಲ್ಲ. ಸೊ ಅವನ ಆ ಪ್ರೊಟೆಕ್ಷನ್ ಇದ್ದೇ ಇದೆ. ಬಟ್ ಈಗ ಏನಾಗತ್ತೆ, ಅವ್ರೇ ಅಂದ್ರೆ ಯಾರು ಈ ಮಾಸ್ಕ್ ಮ್ಯಾನ್ ಅಂತ ಭೀಮಾ ಅಂತ ಅನ್ನೋರು ಬಂದಿದ್ದಾರೆ, ಅವ್ರೇ ಹೇಗೆ ಸಿಲುಕುತ್ತಾರೆ ಅಂತ ಅನ್ನೋಂಥದ್ದು ನನ್ನ ಆಲೋಚನೆಯಲ್ಲಿ. ಹೆಂಗ್ ಸಿಕ್ಕಾಕೋತಾರೆ ಅಂದ್ರೆ ಅವರೇ ಸಿಲುಕೊಳ್ಳೋದು ಅಂತಾರಲ್ಲ, ತಾವೇ ಬಂದು ಓಡಿಸ್ಕೊಳ್ಳೋದು ಅಂತ, ಹಂಗೆ ಅದಲ್ಲ ಅದೇ ಅವನ್ ತೋಡಿರೋ ಗುಂಡಿಗೆ ಅವನೇ ಬೀಳೋದು ಅಂತ. ಹೆಂಗಾಗತ್ತೆ ಅಂದ್ರೆ, ಈಗ ನೀವೊಂದು ಮತ್ತೆ ಒಂದು ಬುರುಡೆನ ತಗೊಂಡ್ ಬಂದು, ಇದು ತಗೊಳ್ಳಿ ಬುರುಡೆನ, ನನ್ ಕೈಲಿದೆ ಒಂದ್ ಬುರುಡೆ ಅಂತ ಅವ್ನ್ ತಗೊಂಡ್ ಬರ್ತಾನೆ ಆ ಮನುಷ್ಯ, ಆ ವ್ಯಕ್ತಿ ಅಂತಂದ್ರೆ ಅಗಿಯಕ್ಕೆ ಪರ್ಮಿಷನ್ ನೀ ಹೆಂಗ್ ಮಾಡ್ತೀವಿ. ಒಂದ್ಸತಿ ಉಳಿದ್ಮೇಲೆ, ಊತಾಕದ್ಮೇಲೆ, ಮುಚ್ಚದ್ಮೇಲೆ, ನೀನ್ ಗವರ್ಮೆಂಟ್ ಪರ್ಮಿಷನ್ ಇಲ್ದೆ, ವಿತೌಟ್ ಎನಿ ಇನ್ನ ಅಕ್ಕಪಕ್ಕ 4-5 ಜನ ಇಲ್ದೆ, ಗವರ್ಮೆಂಟ್ ಅಫಿಷಿಯಲ್ಸ್ ಇಲ್ದೆ, ಪೊಲೀಸ್ರು ಇಲ್ದೆ, ನೀನ್ ಹೆಂಗ್ ಬುರುಡೆ ನೀನ್ ಅಗ್ದಿರೋದನ್ನ ನೀನ್ ಹೆಂಗ್ ತೆಗಿತ್ಯಾ? ಇಟ್ಸ್ ಅ ಕ್ರೈಮ್. ಸೊ ಅವ್ನ್ ಕ್ರೈಮ್ ಮಾಡಿದಾನಲ್ಲ. ಈಗ ಆ ಆಧಾರದ ಮೇಲೆ ವಿಚಾರಣೆಗಳು ಈಗ ಅದನ್ನೇ ನಡೆಸ್ತಾರೆ. ನೀನ್ ಇಲ್ಲಿ ಅದನ್ನೇ ತಾನೆ. ಈಗ ಆರ್ ಅಶೋಕ್ ಅವ್ರು ಹೇಳಿದ್ರು ಮೊನ್ನೆ, ಇವ್ರ ಮೇಲೆ ಯಾರು ಇದೆಲ್ಲ ಬಿಫೋರ್ ಇವನ್ SIT ನಮ್ಗೆ ಇದನ್ ಕೊಡಕ್ಕಿಂತ ಮುಂಚೆ ಷಡ್ಯಂತ್ರ ಇದು ಅಂತ ಹೇಳಿದ್ರು. DKC ಅವ್ರು ಹೇಳಿದ್ರು. ಅದಕ್ಕೆ ಆರ್ ಅಶೋಕ್ ಅವರು ಕರೆಕ್ಟ್ ಆಗಿ ಟಾಂಗ್ ಕೊಟ್ರ ಅಂದ್ರೆ ಅವ್ರು ಹೇಳಿದ್ರು, ನೀವು ಇನ್ನ ತೀರ್ಮಾನಕ್ಕೆ ಬಂದಿಲ್ಲ, ಇನ್ನ ತೀರ್ಪೇ ಬಂದಿಲ್ಲ, ನೀನು ಅಷ್ಟ್ರಲ್ಲಿ ನೀವ್ ಹೆಂಗೆ ಇದನ್ ಮಾಡ್ತೀರಿ, ಷಡ್ಯಂತ್ರ ಅಂತ ಹೇಳ್ತೀರಿ, ಹಂಗಾರೆ ನಿಮ್ದು ಏನಾರ ಪಾತ್ರ ಇದ್ಯಾ ಅಂದ್ ಕೂಡ್ಲೆ ನೋಡಿದ್ ಯಾವ್ದೋ 2 ದಿನದ್ದು ಹಳೇದ್ ಯಾವ್ದೋ DKC ಅವರು 12 ಕೊಲೆ ಮಾಡಿದ್ರಂತೆ. ಆವಾಗ ಅವ್ರು ತಪ್ಸ್ಕೊಂಡ್ಬಿಟ್ರು, ನಮ್ಮ ಅಧಿಕಾರಿಗಳು ಹಂಗಾರೆ ಕೊಲೆಗಾರರ ಅಂತ ಅವ್ರು ಕೇಳಿದ್ರು. ಇವಾಗ ಇನ್ನೊಂದು ವಿಷಯ ಚರ್ಚೆ ಆಗ್ತಿದೆ ಮ್ಯಾಮ್. ಗಿರೀಶ್ ಮಟ್ಟಣ್ಣ ಅವರು ಶೃಂಗೇರಿಯಲ್ಲಿ ಒಂದು ನಕ್ಸಲ್ ಏರಿಯಾದಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಆ ರೆಸಾರ್ಟ್ ಹೆಂಗ್ ಬಂತು ಅಂತ ಈಗ ತಿಮ್ರೋಡಿ ಅವ್ರಿಗೆ ED ರೈಡ್ ಮಾಡ್ತೀವಿ ಅಂತ ಕೂತಿದ್ದಾರೆ. ಅವ್ರು ಹೆಂಗೆ ಇಷ್ಟೇ ಜಾಗದಲ್ಲಿ, ಆಮೇಲೆ ಇಷ್ಟು ತೋಟ ಹೆಂಗ್ ಬಂತು, ಅಷ್ಟ್ ಜಾಗ ಹೆಂಗ್ ಬಂತು, ಇವಾಗ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ರು ಅನ್ನೋದೊಂದು ಸುದ್ದಿ ಇದೆ. ಸೊ ಅದೆಲ್ಲ ನಿಮ್ಗೆ ಹೆಂಗ್ ಬಂತು, ಎಲ್ಲಿಂದ ಬಂತು ದುಡ್ಡು ಅಂತ. ಸೊ ಇದೆಲ್ಲದು ಒಂಥರ ತಿರುಗು ಬಾಣ ಅವ್ರವ್ರಿಗೆ ಬೀಳ್ತಾ ಇದ್ಯಾ ಅನ್ನೋ ತರ ನನ್ಗೆ. ಪ್ರೊಟೆಸ್ಟ್ ಮಾಡಿ ಗ್ರೋತ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು. ಹಾಗಾರೆ ಪ್ರೊಟೆಸ್ಟ್ ಮಾಡಿ ಗ್ರೋತ್ ಆಗಿರೋದು ಅಂತ ಅಲ್ಲ, ಆತರ ಕೇಳ್ತಾ ಇದ್ದೀರಾ? ಹಂಗನ್ಸಲ್ವಾ? ಈಗ ಒಂದು ಹೆಣ್ಣ ಮಗಳು ನ್ಯಾಯ ಕೇಳ್ಕೊಂಡು, ಅಂದ್ರೆ ತಾಯಿ ನ್ಯಾಯ ಕೇಳ್ಕೊಂಡು ತನ್ನ ಮಗಳಿಗಾಗಿರೋ ದೌರ್ಜನ್ಯಕ್ಕೆ ನ್ಯಾಯ ಕೇಳಿದ್ರೆ, ಜನಸಾಮಾನ್ಯರ ನ್ಯಾಯ ಏನಂತ ನ್ಯಾಯ ಹೆಂಗ್ ಕೊಡ್ತಾರೆ? ದುಡ್ಡೇ ಕೊಡೋದವ್ರು, ಇನ್ನೇನು ಕೊಡಲ್ಲ ಅವರು. ಅವ್ರ ಕೈಯಲ್ಲಿ ನನ್ನ ಹತ್ರನೇ ಬಂದ್ರೆ, ಯಾರೋ ಒಬ್ರು ಕಷ್ಟ ದೇಹಿ ಅಂತ ಬಂದ್ರೆ, ನಾನು ನಿನ್ಗೆ ನಿನ್ಗೆ ಆಗಿರೋದಕ್ಕೆ ನಾನ್ ನ್ಯಾಯ ನಾನೇ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ನಾನೇನ್ ಜಡ್ಜಾ? ನಾನೇನ್ ನ್ಯಾಯಾಲಯನ? ಅಲ್ವಲ್ಲ. ನಾನೇನ್ ಮಾಡ್ತೀನಿ, ಹೋಗಪ್ಪ ಸಮಾಧಾನ ಮಾಡ್ಕೋ, ತಗೋ 1-2 ಸಾವಿರ ಅಂತ ಕೈ ಕೊಡ್ತೀನಿ ಹೊರತು ಇನ್ನೇನು ಮಾಡ್ಲಿಕ್ಕೆ ನನ್ ಕೈಲಿ ಸಾಧ್ಯ ಇಲ್ಲ. ಹಿಂಗೆ ನಾನ್ ಹೇಳೋದು. ಆಮೇಲೆ ಇಲ್ಲಿಯ ರಾಜಕೀಯ ಕೆಲವು ಪಾಲಿಟಿಷಿಯನ್ಸ್ ಏನೆ ಬೆಂಕಿ ಹಚ್ಚಿರೋದು. ಪ್ರೊಟೆಸ್ಟ್ ಹೋಗ್ತಿದ್ರಲ್ಲ, ಪ್ರೊಟೆಸ್ಟ್ ಹೋಗ್ಬೇಕಾದಾಗ ನೀವು ನಾಳೆ ತುಮಕೂರಲ್ಲಿ ಮಾಡಿ, ನಾಳೆ ಅಲ್ಲಿ ಮಾಡಿ, ಇಲ್ಲಿ ಮಾಡಿ ಅಂದ್ರೆ ರಾಜ್ಯ ಮಟ್ಟಕ್ಕೂ ಅದು ಹೋಗಿದೆ. ಆಮೇಲೆ ನೋಡಿ, ಈಗ
ಧರ್ಮಸ್ಥಳ ಧರ್ಮ ನಮ್ಮದು ಅನ್ನೋದು ಯಾವ್ದು ದುಬೈಯಲ್ಲಿರೋ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗತ್ತೆ, ದುಬೈಯಲ್ಲಿರೋ ಚಾನೆಲ್ ಅಲ್ಲಿ ಪ್ರಸ್ತಾಪ ಆಗತ್ತೆ ಅಂತಂದ್ರೆ ನಮ್ಮ ಧರ್ಮನ ಎಲ್ಲಿಗೆ ನಾವು ಬಿಡ್ತಾ ಇದೀವಿ. ಸಿ ಅಗೇನ್ ನಾನಿಲ್ಲಿ ಜಾತಿನ ನಂಬಲ್ಲ, ಜಾತಿನ ನಂಬಿ ಮಾತಾಡೋಂಥವಳಲ್ಲ. ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ನಂಗೆ ಅವೆಲ್ಲ ಯಾವ್ದು ಮ್ಯಾಟರ್ ಆಗಲ್ಲ. ನಂಗೆ ಹ್ಯೂಮ್ಯಾನಿಟಿ ಹ್ಯೂಮನ್ ಅದೇ ಮ್ಯಾಟರ್ ಆಗೋದು, ಅದ್ ಸರಿ. ಬಟ್ ಧರ್ಮದ ಹೆಸರಲ್ಲಿ ಅನ್ಯಾಯಗಳು ಮಾಡ್ಬೇಡಿ, ಆ ಹೆಸರಲ್ಲಿ ನೀವು ಅಪಚಾರಗಳು ಮಾಡ್ಬೇಡಿ, ಸುಳ್ಳುಗಳು ಹೇಳ್ಬೇಡಿ, ಆಯ್ತಾ? ಅದು ನನ್ ಪ್ರಾಬ್ಲಮ್. ಈಗ ನಾನ್ ಆಸ್ ಅ ಹಿಂದೂ ನಾನ್ ಮುಸ್ಲಿಂ ಯಾಕೆ ಸಪೋರ್ಟ್ ಮಾಡ್ಬಾರ್ದು? ಮಾಡ್ತೀನಿ ನಾನು, ಅವ್ರು ಕರೆಕ್ಟ್ ಇದ್ರೆ. ಕ್ರಿಶ್ಚಿಯನ್ಸ್ ನ ಯಾಕೆ ಸಪೋರ್ಟ್ ಮಾಡ್ಬಾರ್ದು? ಮಾಡ್ತೀನಿ, ಅವ್ರು ಕರೆಕ್ಟ್ ಇದ್ರೆ. ಧರ್ಮಸ್ಥಳದಲ್ಲಿ ಒಂದು ಪವರ್ಫುಲ್ ಆಗಿರುವಂತ ಮಂಜುನಾಥ ಸ್ವಾಮಿಯವ್ರು ಇರ್ಬೇಕಾದ್ರೆ ಈ ಬಾಹುಬಲಿ ಬೆಟ್ಟವನ್ನ ಯಾಕೆ ನಿರ್ಮಾಣ ಮಾಡಿದ್ರು? ಯಾಕೆ ಬಂತು ಅಲ್ಲಿ ಬಾಹುಬಲಿ ಬೆಟ್ಟ? ಬಿಕಾಸ್ ಆಫ್ ಲ್ಯಾಂಡ್. ಅಲ್ಲಿ ಅಗೇನ್ ಲ್ಯಾಂಡ್, ಇಟ್ಸ್ ಅ ವಾಸ್ಟ್ ಅಕ್ವೈರ್ಡ್ ಲ್ಯಾಂಡ್ ಬೈ ಧರ್ಮಸ್ಥಳ. ಅಲ್ಲಿಯ ಅಧಿಕಾರಿಗಳು ಅವ್ರಿಗೆಲ್ಲ ತುಂಬಾ ವಾಸ್ಟ್ ಆಗಿ ಇರುವಂತದ್ದು. ಸೊ ಅಲ್ಲಿ ಅವರು ಬಾಹುಬಲಿ ಬೆಟ್ಟನಾರು ಸೃಷ್ಟಿಸಬಹುದು, ಏನ್ ಬೇಕಾದ್ರೂ ಇನ್ನೊಂದ್ ದೇವಸ್ಥಾನ ಕಟ್ಟಬಹುದು, ಆ ತರನೆಲ್ಲ ಮಾಡಬಹುದು. ಅಲ್ಲಿ ಆಮೇಲೆ ಅವ್ರ ಧರ್ಮನ ಅಂದ್ರೆ ಜೈನರಾಗಿರ್ಬಹುದು, ಹಿಂದೂಗಳಾಗಿರ್ಬಹುದು, ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಲೋವರ್ ಆಗಿರೋರು ನಾವು ವಿ ಡೋಂಟ್ ಕೇರ್ ಅನ್ನೋ ಆಟಿಟ್ಯೂಡ್ ಇದೆ ಅನ್ನೋ ಮಾತುಗಳು ಇದಾವೆ. ಸೊ ಅದಕ್ಕೆ ತಿಮ್ರೋಡಿ ಅವರು ಧ್ವನಿ ಎತ್ತಾ ಇರೋದು. ಹಂಗಾದ್ರೆ ಇವರೆಲ್ಲ ಏನು? ನಾವೆಲ್ಲ ಹಂಗಾರೆ ನಮ್ಗೇನು ಅಣ್ಣಪ್ಪ ಸ್ವಾಮಿ ಬೇರೆನಾ? ನಮ್ಗೂ ದೇವ್ರೆ ಅಲ್ವಾ ಅಂತ ಅನ್ಸದ್ ಸಹಜ ಅಲ್ವಾ? ನೀನ್ ಎಂತವನೇ ಆಗೋ, ನಮ್ಮ ಧರ್ಮ ನಮ್ಗದಿದ್ದೇ ಇರುತ್ತೆ. ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಕೇಳೋದಾದ್ರೆ ನಾನು ಇದಿಷ್ಟು ನೋಡದೆ ನ್ಯಾಯ ಮಾತ್ರ ನೋಡಿ ಅಂತ ನಾ ಹೇಳ್ತೀನಿ. ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಸಿಖ್ ಆಗ್ಲಿ, ಏನಾದ್ರೂ ಆಗ್ಲಿ, ನಾನ್ ಹೇಳೋದು ತಪ್ಪು ಅಂತಂದ್ರೆ ಅದನ್ನ ತಪ್ಪು ಅಂತ ಹೇಳೋ ಒಂದು ತಾಕತ್ತಿಟ್ಕೊಳ್ಳಿ. ಆಮೇಲೆ ಮೂಢನಂಬಿಕೆಗಳಿಗೆ ಬೀಳ್ಬೇಡಿ. 10 ಜನ ನೀನಿಂತವಳು ಅಂದ್ರೆ ನೀನಂತವಳು ಆಗಲ್ಲ. ಅದನ್ನ ನಂಬಿ ಅದನ್ನ ಹೇಳಿ. ಈಗ ಧರ್ಮಾಧಿಕಾರಿಗಳ ಕಡೆಯವರೇ ಮಾಡಿದ್ದಾರೆ ಅಥವಾ ಸಂತೋಷ್ ರಾವೇ ಮಾಡಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಅಗೇನ್ ಎಲ್ಲಾ ತರ ಕಚಡ ರೀತಿನಲ್ಲಿ ಇದಾಗ್ಬಿಟ್ಟಿದೆ. ಮ್ಯಾಮ್, ಇಲ್ಲಿರುವಂತ ಗೊಂದಲಗಳೇನಂತಂದ್ರೆ, ಈಗ ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಮಾಡಿದ್ರೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಅದಕ್ಕೇನೋ ಒಂದು ಜಡ್ಜ್ಮೆಂಟ್ ಆಗ್ಲೇ ಬಂದ್ಬಿಡ್ತಿತ್ತು, ಆಗ ತನಿಖೆ ಕರೆಕ್ಟ್ ಆಗಿ ಆಗ್ತಿತ್ತು. ಇಲ್ಲಿ ಯಾರೋ ದೊಡ್ಡವ್ರದ್ದು ಕೈವಾಡ ಇರೋದ್ರಿಂದ ತನಿಖೆ ಕರೆಕ್ಟ್ ಆಗಿ ಆಗಿಲ್ಲ. ದೊಡ್ಡವ್ರ ಕೈವಾಡ ಇದೆ ಅಂತಾನೆ ಇಟ್ಕೊಳ್ಳೋಣ. ದೊಡ್ಡವ್ರ ಕೈವಾಡ ಇದ್ರೆ ಇಷ್ಟು ವರ್ಷ ಪ್ರೊಲಾಂಗ್ ಆಗ್ಬೇಕಿತ್ತ? ಅಥವಾ ಅಲ್ಲಿ ಏನು ಎಡವಟ್ಟುಗಳು ಆಗಿದೆ, ಕೋರ್ಟ್ ಅಲ್ಲಿ ಏನ್ ಎಡವಟ್ಟು ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಆ ಜಾಗದಲ್ಲಿ ಕೂತಿದ್ದೀರಾ, ನನಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಇಲ್ಲಿ ಕೋರ್ಟ್ ಅಲ್ಲಿ ಏನಾಗೋಯ್ತು, ನಾನು ಆ ಜಾಗದಲ್ಲಿ ಕೂತು ನಿಮ್ಮನ್ನ ಪ್ರಶ್ನೆ ಕೇಳ್ತಿದ್ದೀನಿ. ಅಂದ್ರೆ ಒಂದು ಯಾವ ಪೋಸ್ಟ್ ಮಾರ್ಟಮ್ ಮಾಡ್ದವನ್ಗೆ ಕೇಳ್ಬೇಕಾಗಿರೋ ಪ್ರಶ್ನೆನ ಗೈನಕಾಲಜಿಸ್ಟ್ ನ ಕೇಳ್ತಾರೆ. ಅವ್ರಿಗೇನು ಗೊತ್ತಿಲ್ಲ. ಅಲ್ಲಿ ಕೋರ್ಟ್ ಅಲ್ಲಿ ಈ ಪ್ರಶ್ನೆ ಎಲ್ಲ ಕೇಳ್ಬೇಡ್ರಿ ನಂಗೆ ಇದನ್ ಕೇಳಿ ನಂಗೆ ಇದ್ರಕ್ ಉತ್ತರ ಗೊತ್ತು, ನಾನ್ ಗೈನಕಾಲಜಿಸ್ಟ್ ಅಂತ ಹೇಳಕ್ಕಿಲ್ಲ, ಅಷ್ಟೇ ಹೇಳೋ ವಾದ. ಸೊ ಇಲ್ಲಿ ಗೈನಕಾಲಜಿಸ್ಟ್ ನ ಕೇಳ್ಬೇಕಾಗಿರೋ ಪ್ರಶ್ನೆನ ಪೋಸ್ಟ್ ಮಾರ್ಟಮ್ ಅವ್ರನ್ನ ಕೇಳ್ತಾರೆ. ಸೊ ಅಲ್ಲಿ ಎಡವಟ್ಟಾಗಿದೆ, ಎಲ್ಲದೂ ಎಡವಟ್ಟಾಗಿದೆ ಅಲ್ಲಿ. ಅಂದ್ರೆ ಪೊಲೀಸ್ ಅವ್ರು ಯಾಕೆ ಈ ಒಂದು ಕೇಸ್ ನಲ್ಲಿ ತುಂಬಾ ಬೇಜವಾಬ್ದಾರಿತನವನ್ನ ವಹಿಸಿದ್ರು? ಇಲ್ಲ, ಹಂಗೇನಿಲ್ಲ, ಅದು ಅಂತೆಕಂತೇನೆ. ಬಟ್ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಿರೋದು ಚಾರ್ಜ್ ಶೀಟ್ ಓದಿದಾಗ. ನಾವು ಚಾರ್ಜ್ ಶೀಟ್ ಓದಿದಾಗ ಅರೆ ಈ ಪ್ರಶ್ನೆ ನಮ್ಗೆ ಗೊತ್ತಾಗತ್ತೆ, ಕಾಮನ್ ಪೀಪಲ್ಗೆ ಈ ಪ್ರಶ್ನೆ ನನ್ಗಲ್ವಲ್ಲ ಕೇಳ್ಬೇಕಾಗಿದ್ದು, ಈ ಪ್ರಶ್ನೆ ಇವಳು ಕೇಳ್ಬೇಕಿತ್ತು ಅಥವಾ ಈ ಪ್ರಶ್ನೆ ಇವನಿಗೆ ಕೇಳ್ಬೇಕಿತ್ತು ಅಂತ ನಮ್ಗೆ ಅನ್ಸತ್ತೆ. ಅದು ಆಗಿಲ್ಲ. ಅಲ್ಲಿ ಎಲ್ಲ ಎಡವಟ್ ಏರುಪೇರುಗಳು ಆಗಿದಾವೆ. ಜೊತೆಗೆ ಮಳೆ ಇಟ್ಸ್ ಅಗೇನ್ ಗಾನ್. ಅದ್ರ ಮೇಲೆ ಏನು ಪೋಸ್ಟ್ ಮಾರ್ಟಮ್ ಆಗಿದೆ ಆ ರಿಪೋರ್ಟ್ ಕೂಡ ಇಟ್ಸ್ ಕಮ್ ಔಟ್ ಕ್ಲೀನ್. ಅವಳಿಗೆ ಆಗಿಲ್ಲ, ಅವಳಿಗೆ ಇನ್ಸಲ್ಟೇ ಆಗಿಲ್ಲ. ನೀನು ರೇಪ್ ಅಂದ್ರೆ ಏನ್ ಹೇಳಿ? ನಾನು ಇವಾಗ ಓಪನ್ ಆಗೇ ಮಾತಾಡ್ತಿದ್ದೀನಿ. ಇವನ್ ನೀವು ಹುಡುಗಿ ಅವೆಲ್ಲ ಇವಾಗ ಅವೆಲ್ಲ ಇಲ್ಲ ಸಮಾಜದಲ್ಲಿ. ಈಗ ರೇಪ್ ಅಂದ್ರೆ ಅರ್ಥ ಏನು? ಒಂದು ರಾಡ್ ತಗೊಂಡ್ ಇನ್ಸಲ್ಟ್ ಮಾಡಿದ್ರು ರೇಪೆ ಅದು. ಮತ್ತೆ ಒಂದು ದಿಬ್ಬೆ ದೊಣ್ಣೆ ತಗೊಂಡ್ ಕಡ್ಡಿ ತಗೊಂಡ್ ಹಾಕಿದ್ರು ರೇಪೇನೆ. ಆಮೇಲೆ ಹ್ಯೂಮನ್ ಆಗಿ ಮಾಡಿದ್ರು ರೇಪೇನೆ. ವಿತೌಟ್ ಸೇಯಿಂಗ್ ನೀನ್ ಓಕೆನಾ ಅಂತ ಕೇಳ್ದೇನೆ ಮಾಡಿದ್ರು ರೇಪೇನೆ ಅಲ್ವಾ? ಅಂದ್ರೆ ಅವಳು ಕನ್ಸೆಂಟ್ ಇಲ್ದೆ ನೀನ್ ಏನ್ ಮಾಡಿದ್ರು ರೇಪೇನೆ ಅದು. ಸೊ ಹಂಗಾಗಿ ಇಲ್ಲಿ ಏನಾಗಿದೆ, ಅವಳಿಗೆ ರೇಪೇ ಆಗಿಲ್ಲ. ಅಲ್ಲಿ ಇದ್ರ ರಿಪೋರ್ಟ್ ಅಲ್ಲಿ CID ರುದ್ರಮುನಿ ಅವ್ರು ಕೂಡ, ನಾನು ಅವ್ರ ಹತ್ರನೂ ಮಾತಾಡಿದಾಗ ಅವ್ರು ಕೂಡ ಅದನ್ನೇ ಹೇಳಿದ್ರು. ಬಹುಶಃ ತುಂಬಾ ಚಾನೆಲ್ಗಳಲ್ಲೂ ಅವ್ರು ಹೇಳಿದ್ದಾರೆ.
ದಟ್ ಮಾಡಿರೋದು ಸಂತೋಷ್ ರಾವೇ ಅಂತ. ಅಂದ್ರೆ ಅವರು ಕೂಡ ಖಡಾಖಂಡಿತವಾಗಿ ಹೇಳ್ತಾರೆ ಹೊರತು ಜಡ್ಜ್ಮೆಂಟ್ ಚೇಂಜ್ ಮಾಡಕ್ಕಾಗಲ್ಲ. ಅವ್ರು ಜಡ್ಜ್ ಅಲ್ಲ ಅಥವಾ ನ್ಯಾಯಾಧೀಶರಲ್ಲ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಅವ್ರು ಹೇಳೋದು ಸಂತೋಷ್ ರಾವೇ, ನನ್ಗೆ ಹೇಳಿದ್ದು ಅವ್ರು ಅದನ್ನೇ. ಇದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದ್ರೆ ನನ್ ಕೈಗೆ ಬಂದಾಗ ಕೇಸು ಆಲ್ರೆಡಿ ತುಂಬಾ ಉಲ್ಟಾ ಪಲ್ಟಾ ಆಗೋಗಿತ್ತು. ಅವತ್ತಿನ ದಿವಸ ಆಗಿದ್ ಘಟನೆ ದಿವಸನೇ ಟ್ರಾನ್ಸ್ಫರ್ ಆಗ್ತಿದ್ವಿ. ಯೋಗೇಶ್ ಅವರು ಇನ್ಸ್ಪೆಕ್ಟರ್ ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ರು. ಈ ಕಡೆ ಇನ್ನೊಬ್ರು ಬರ್ಬೇಕಾಗಿತ್ತು, ಭಾಸ್ಕರ್ ಅಂತಾನು ಅವ್ರ ಹೆಸರು ಮರ್ತೋಗಿದೆ. ಸೊ ಅಂತವ್ರು ಯಾರೋ ಬರ್ಬೇಕಿತ್ತು. ಸೊ ಹಂಗಾಗಿ ಅವರಲ್ಲೇ ಕನ್ಫ್ಯೂಷನ್ ಇದೆ. ನೆನ್ನೆ ನೀನ್ ಇದ್ದಾಗ ಆಗಿರೋ ಕೇಸು ನೀನ್ ಹ್ಯಾಂಡಲ್ ಮಾಡ್ತೀಯಾ, ನಾನ್ ಮಾಡ್ಬೇಕಾ, ಆ ತರದ್ದು. ಆಮೇಲೆ ಇವರು ಕಂಪ್ಲೇಂಟ್ ಕೊಟ್ಟು ಸಂತೋಷ್ ರಾವೇ ಅಂತ ಹೇಳಿ ಚಾನೆಲ್ಗಳಲ್ಲೂ ಕೂತ್ಕೊಂಡು ಧರ್ಮಾಧಿಕಾರಿಗಳ ಬಗ್ಗೆ ಅಂತ ಹೊಗಳಿ ಪಗಳಿ ಎಲ್ಲ ಮಾಡಿ, ಯಾರು ಸೌಜನ್ಯ ಅವರ ತಾಯಿ ಕುಟುಂಬದವರು ಎಲ್ಲಾರು ಅವ್ರು ನಮ್ಗೆ 1 ಲಕ್ಷ ಕೊಟ್ರು, ಭವಿಷ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಆರಾಮಾಗಿರಿ, ಪರಿಹಾರ ಇನ್ನೇನ್ ಮಾಡಕ್ಕಾಗತ್ತೆ. ತನಿಖೆಗೆ ತಕ್ಷಣ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು. ಆ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರದಲ್ಲೇ ಇದ್ರು. ಆಮೇಲೆ ಇದ್ರಲ್ಲಿ ಆ ಟೈಮಲ್ಲಿ ನಮ್ಮ ಇವ್ರಿಗೆ ಹೋಮ್ ಮಿನಿಸ್ಟರ್ ಯಾರಿದ್ರು ನಂಗೆ ಅಷ್ಟು ನೆನಪು ಬರ್ತಿಲ್ಲ. ಅವ್ರಿಗೆ ಅಶೋಕ್ ಅನ್ಸುತ್ತೆ, ಅಶೋಕ್ ಅವರು. ಅವ್ರಿಗೆ ಫೋನ್ ಮಾಡ್ದೆ, ಅಶೋಕ್ ಅವ್ರಿಗೆ ಮಾಡಿ ಅವ್ರಿಗೂ ಹೇಳ್ದೆ. ಅವರೆಲ್ಲ ಇಮಿಡಿಯೇಟ್ ಆಕ್ಷನ್ ತಗೋತೀವಿ ಅಂತ ಹೇಳಿದ್ರು. ಈ ತರ ಯಾವ ಹುಡುಗಿಗೂ ಆಗ್ಬಾರ್ದು ಅಂತ ಹೇಳಿ ಅವ್ರ ಮುಂದೆನೆ ಹೇಳಿದ್ರು ಅಂತ ಅವರೇ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ಹೇಳ್ದವ್ರು ಈಗ ಪೂರ್ತಿ ಉಲ್ಟಾ ತಿರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಅಗೇನ್ ಕನ್ಫ್ಯೂಷನ್ ಅನ್ಸ ಸಹಜ ಅಲ್ವಾ. ಸೊ ಆಮೇಲೆ ಇವ್ರುಗಳು ತಿಮ್ರೋಡಿ ಅವ್ರು ಹೇಳ್ತಾರೆ ಅವನು ಇದ್ರಲ್ಲಿ ಏನೋ ಫ್ಲೈಟ್ ಅಲ್ಲ ಸಾರಿ ಜೆಟ್ಟಲ್ಲಿ ಬಂದ್ಬಿಟ್ಟು ಯಾರು ನಿಶ್ಚಲ್ ಜೈನ್ ಅವರು ಬಂದು ಜೆಟ್ಟಲ್ಲಿ ಬಂದ್ಬಿಟ್ಟು ರೇಪ್ ಮಾಡ್ಬಿಟ್ಟು ಹೋಗ್ಬಿಟ್ರು ಅಂತ. US ಇಂದ ಜೆಟ್ಟಲ್ಲಿ ಬಂದು ರೇಪ್ ಮಾಡಿ ವಾಪಸ್ ಜೆಟ್ಟಲ್ಲಿ ಅಂದ್ರೆ ನಾವ್ ಇಲ್ಲಿಂದ ಏನು ಮೈಸೂರ್ಗ ಹೋಗ್ತಾ ಇದೀವಿ. ಸೊ ಇಟ್ ಇಸ್ ಆಲ್ ಅಂದ್ರೆ ಪ್ರಾಬಬ್ಲಿ ಇಲ್ಲ ಅಲ್ಲ, ಅವ್ರಿಗೆ ಅಷ್ಟು ದರದೇನಿತ್ತು, ಅಲ್ಲಿಂದ ಇಲ್ಲಿವರೆಗೂ ಬಂದು ಸೌಜನ್ಯ ಮಾಡಿ ವಾಪಸ್ ಹೋಗ್ಬೇಕು. ಇಟ್ಸ್ ಆಲ್ ಲೈಕ್ ಇದಕ್ಕೆ ನಾವೇನು ಮಾತಾಡಕ್ಕಾಗಲ್ಲ. ಇಟ್ಸ್ ಆಲ್ ಕನ್ಫ್ಯೂಷನ್. ಇವಾಗ ನಾನು ಹಿಂಗ್ ಮಾತಾಡಿದ್ನಾ ಕಮೆಂಟ್ ಗಳು ಗ್ಯಾರಂಟಿ. ಸೊ ಬಟ್ ಐ ಡೋಂಟ್ ಕೇರ್ ತರ. ಇವಾಗ ಇರೋ ಸತ್ಯ ಇದಪ್ಪ ನನಗೆ ಅನ್ಸ್ತಾ ಇರೋದು ಹಿಂಗೆ. ನನ್ಗೆ ಗೊತ್ತಿಲ್ಲ ಇವಾಗ FSL ಐ ಮೀನ್ ಇದ್ರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ನಾವೇನ್ ನೋಡಿದ್ವಿ, ಫಿಮೋಸಿಸ್ ಅವಳ ಇದ್ರೊಳಗಡೆ ವೆಜಾನಲ್ಲಿ ಸಿಕ್ತು. ಅವಳ ಇದ್ರೊಳಗಡೆ ಅವನಿಗೆ ಏನ್ ರೋಗ ಇತ್ತು ಅದ್ರದ್ದು ಅವಳ ಒಳಗಡೆ ಅಂಟಿತ್ತು. ಅವನಿಗೆ ಪರಿಚಯದಲ್ಲಿ ಸ್ಕಿನ್ ಅಲ್ಲೆಲ್ಲ ಅವಳದು ಸ್ಕಿನ್ ಅಲ್ಲೆಲ್ಲ ಅವನದು ಇದಿತ್ತು, ಅವನ್ ಸ್ಕಿನ್ ಇತ್ತು ಅವಳ ಉಗ್ರಲ್ಲಿ. ಅವೆಲ್ಲ ನಾವು ನೋಡಿದಾಗ ಅದಕ್ಕೆ ಅವ್ನು ಕನ್ವಿಕ್ಷನ್ ಆಗಿ ಅಷ್ಟು ವರ್ಷ ಅವನು ಸರ್ವ್ ಮಾಡ್ದ ಜೈಲಲ್ಲಿ. ಆಮೇಲೆ ಇವಾಗ ಆಚೆ ಅವನಲ್ಲ ಅಂತ ಬಂದಿದೆ. ಈಗ ಅವನಲ್ಲ ಅಂದ್ಬಿಟ್ಟು ಇವ್ರು 3 ಜನಕ್ಕೂ ಹೇಳಿದ್ರು. ಉದಯ್ ಜೈನ್ ಅವ್ರ ಆಗ್ಬೋದು, ಮತ್ತೆ ಇವರು ಉದಯ್ ಜೈನ್ ಆ 3 ಜನ ಇದಾರೆ. ಆ 3 ಜನಕ್ಕೂ ಹೇಳಿದ್ರಲ್ಲ, ನಿಮ್ಗೆ ಜಡ್ಜ್ ವಾರ್ನ್ ಮಾಡ್ತಾರೆ ನೋಡಿ, ಮಂಪ್ರು ಪರೀಕ್ಷೆ ಅನ್ನೋದು ತುಂಬಾ ಸುಲಭ ಅಲ್ಲ. ಇಡೀ ನಿಮ್ಮ ಲೈಫ್ಗೆ ಡ್ಯಾಮೇಜ್ ಆಗೋಂತ, ಬ್ರೈನ್ಗೆ ಡ್ಯಾಮೇಜ್ ಆಗೋಂತ ಅದು ಯೋಚನೆ ಮಾಡಿ ಸುಮ್ನೆ ಬಂದು ಮಂಪ್ರು ಪರೀಕ್ಷೆ ಮಾಡ್ಕೋತೀನಿ ಅಂತ ಮಾಡಿಸ್ಕೋಬೇಡಿ, ಅದು ತುಂಬಾ ಡೇಂಜರು ಅಂತ ಹೇಳಿದ್ರು ಅವರು. ಇಲ್ಲ ನಮ್ಗೆ ಸಮಾಜದಲ್ಲಿ ನಾವು ಬದುಕ್ಬೇಕು ಅಂತಂದ್ರೆ ನಾವು ಮಾಡಿಸ್ಕೊಂಡೆ ಪರವಾಗಿಲ್ಲ, ಏನಾಗುತ್ತೋ ಆಗಿ ಎದುರಿಸ್ತೀವಿ ನಾವು ಅಂತ ಹೇಳಿ ಅವ್ರು ಮಾಡಿಸ್ಕೊಂಡ್ರು. ಸಂತೋಷ್ ರಾವ್ ಯಾಕೆ ಮಾಡಿಸ್ಕೊಳ್ಳಿಲ್ಲ? ಇಲ್ಲ ಅವ್ರು ಮಾಡಿಸ್ಕೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಅಲ್ಲ, ಅದು ಅವ್ರವ್ರ ಕೇಸಿಗೆ ಸಂಬಂಧಪಟ್ಟಂಗೆ ಲಾಯರ್ ಹೇಳಿರ್ತಾರೆ ಒಪ್ಕೋಬೇಡ ಅಂತ, ಅವ್ರು ಒಪ್ಕೊಂಡಿರಲ್ಲ. ಸೊ ಅದನ್ನು ನಾವೇನು ಕಮೆಂಟ್ ಮಾಡಕ್ಕಾಗಲ್ಲ. ಅದಕ್ಕೆ ಎಂಡ್ ಇಲ್ಲ. ದಿವ್ಯ ಅವರೇ ಇದಕ್ಕೆ ಹೇಳ ಎಂಡ್ ಇಲ್ಲ. ನಾನು ಹೇಳ್ತೀನಿ, ಈ ಕೇಸ್ ಬುರ್ಡೆ ಪ್ರಕರಣದಲ್ಲಿ ಕೂಡ ಆಗದಿದ್ದೇನೆ. ಈಗ ಅವ್ರನ್ನ ಹಿಡ್ಕೊಂತಾರೆ, ಭೀಮಾ ಅನ್ನೋ ವ್ಯಕ್ತಿನ ಹಿಡ್ಕೊಂತಾರೆ. ಈ ಬುರ್ಡೆ ಎಲ್ಲಿಂದ ಬಂತು, ನೀನ್ ಹೆಂಗಾಗದೆ? ಇಟ್ಸ್ ಅ ಕ್ರೈಮ್. ಇಲ್ಲಿ ಏನೂ ಸಿಕ್ಕಿಲ್ಲ ನೀ ಹೇಳಿದೆಲ್ಲ. ಆಮೇಲೆ ನೋಡಿ, 18 ಅಡಿ ತೋಡ್ತಾರೆ. 18 ಅಡಿ ತೋಡುವಂಥದ್ದು. ಆಮೇಲೆ ನನ್ಗೆ ಇನ್ನ ಒಂದು ತುಂಬಾ ಪ್ರಶ್ನೆ ಕಾಡೋದು ಅಂದ್ರೆ, ಇಷ್ಟು ನಾನು ಒಬ್ನೇ ಮಾಡ್ದೆ ಅಂತ ಹೇಳದ ಅವನು ಭೀಮಾ. ನಾನು ಇಷ್ಟು 100 ಚಿಲ್ಡ್ರೆ ಇದನ್ನ ಹೆಣಗಳನ್ನ ನಾನು ಒಬ್ಬನೇ ಊತಾಕ್ದೆ ಅಂತ. 3 ಅಡಿ ಒಬ್ಬ ಊತಾಕ್ಬೋದು, ಅಂದ್ರೆ ಅಗಿಬಹುದು, ಅಗ್ದು ಮಣ್ಣು ಎತ್ತಿ ಆಚೆ ಹಾಕ್ಬೋದು, ಹೌದಾ? ಇನ್ನ ನೀನು 6 ಅಡಿ ಅಗಿಬೇಕು ಅಂದ್ರೆ ನಿನಗ್ ಸಹಾಯ ಮಣ್ಣನ್ನ ಎತ್ತಿ ಹೆಂಗ್ ಹಾಕ್ತೀಯ? 6 ಅಡಿ ನೀನ್ ಮಣ್ಣನ್ನ ಎತ್ತಿ ಮೇಲ್ ಹಾಕಿ ಗುಂಡಿ ತೋಡಿ ಆಮೇಲೆ ಅದರಿಂದ ಆಚೆ ಬರ್ಬೇಕು. ಆಚೆ ಬರೋದನ್ನ ಹೆಂಗೋ ಬಾವಿನಲ್ಲೆಲ್ಲ ಮೆಟ್ಲ್ ತರ ಇರುತ್ತಾ, ಹಂಗೇನೋ ಮಾಡ್ಕೊಂಡ್ ಮಾಡ್ದ ಅಂತ ಅನ್ಕೊಳ್ಳೋಣ. ಆಚೆ ಹೆಂಗ್ ಹಾಕ್ತೀಯ? ಅಥವಾ ಒಂದೊಂದೇ ಮೆಟ್ಲು ಕೊರ್ದು ಹಾಕಿ ಮಾಡಿರೋದಾ? ಬರುತ್ತಲ್ವಾ ಇವೆಲ್ಲ ಪ್ರಶ್ನೆ. ಹೆಂಗಾಗತ್ತದು? ಒಂದ್ ಮನುಷ್ಯ, ಒಬ್ನೇ ಮನುಷ್ಯ 6 ಅಡಿ 3 ಅಡಿ ತೋಡ್ತೀನಿ ಅಂತಂದ್ರೆ
ಸಾಧ್ಯನೇ ಇಲ್ಲ, ಅದು ಕಷ್ಟ ಇದೆ, ಅದು ಹೆಲ್ಪ್ ಬೇಕೇ ಬೇಕು. ಒಬ್ನೇ ಅಂತ ಬಂದಿದ್ದಾರೆ, ಪಾಪ ಪ್ರಜ್ಞೆ ಕಾಡುತ್ತೆ ಅಂತ ಬಂದಿದ್ದಾರೆ. ಇದೆಲ್ಲ ಎಲ್ಲ ತಿರುಗುಬಾಣ ವಾಪಸ್ ಅವ್ರಿಗೆ ಬೀಳೋದು. ಸೊ ಇದಕ್ಕೆಲ್ಲ ಉತ್ತರ ಅವರೇ ಕೊಡ್ಬೇಕು. ರೇಪ್ ಆಗಿಲ್ಲ ಅಂತ ಪವಿತ್ರವಾದ ಸಾವು. ಬಟ್ ಆಗಿದ್ದವಳಿಗೆ ದೌರ್ಜನ್ಯ, ಅವಳು ಅನುಭವಿಸಿದ ನೋವು, ಸಾಯಕ್ಕಿಂತ ಮುಂಚೆ ಎಷ್ಟು ಕಿರ್ಚಿರ್ಬೋದು ಆ ಹೆಣ್ಮಗು. ಅಷ್ಟೊತ್ತುಗಳು ಸತ್ತೇ ಹೋಗಿದ್ಲು ಬಿಡಿ, ಆದ್ರೆ ಬಟ್ ಆ ಎಳ್ಕೊಂಡ್ ಹೋಗೋದು, ಬಿಗಿಯೋದು, ಅದನ್ನ ಕಟ್ ಹಾಕೋದು, ಅದೆಲ್ಲ ಏನದು ಅಂದ್ರೆ ಎಂತ ಎಷ್ಟು ಮಾನಸಿಕವಾಗಿ ಅಸ್ವಸ್ಥನಾಗಿದ್ರೆ ಮಾತ್ರ ಇಂಥ ಕೆಲಸ ಮಾಡಕ್ ಸಾಧ್ಯ. ಇವರೆಲ್ಲ ಹೇಳೋದೇನು, ಇನ್ನ ಈ ಕಡೆ ಸೈಡ್ ಅವರು ಯಾರು ಸೌಜನ್ಯ ಪರ ಇರೋರು, ನಾವು ಎಲ್ಲರೂ ಸೌಜನ್ಯ ಪರಾನೇ, ನಾವು ನ್ಯಾಯದ ಪರ. ಹೌದು ಆಯ್ತಾ. ಅವ್ರೇನ್ ಹೇಳುದು, ಅವರು ಜೀಪ್ ಅಲ್ಲಿ ಕರ್ಕೊಂಡ್ ಹೋದ್ರು. ಫಸ್ಟ್ ಜೀಪ್ ಅಲ್ಲಿ ಕರ್ಕೊಂಡ್ ಹೋಗಿ ಎಲ್ಲ ಮಾಡಿ ಮುಗಿಸಿ, ಅಂದ್ರೆ ಅಷ್ಟು ಜನ ಮಾಡಿ, ನಾವ್ 3 ಜನ ಪ್ಲಸ್ ನಿಶ್ಚಲ್ ಜೈನ ಜೆಟ್ ಅಲ್ಲಿ ಬಂದು ಮಾಡಿ 4 ಜನನು ರೇಪ್ ಮಾಡಿ ಅವಳನ್ನ ಅಲ್ಲಿ ಹೋಗಿ ಅಲ್ಲಿ ತೋಡಿ ಏನದು ಕಟ್ಟಾಕಿ, ಅವಳ ಮರಕ್ಕೆಲ್ಲ ಕಟ್ಟಾಕಿ ಬಂದಿದ್ದು ಅಂತ. ಇವಾಗ ಅದೇ ಹಂಗ್ ನೋಡಕ್ ಹೋದ್ರೆ ಪವಿತ್ರವಾದ ಸಾವ, ಯಾಕೆ ಅವಳಿಗೆ ರೇಪ್ ಆಗಿಲ್ಲ, ಇವನಿಗೆ ಮಾಡಕ್ ಆಗಿಲ್ಲ, ಇವನು ಫಿಮೋಸಿಸ್ ಇರೋದ್ರಿಂದ ಇವನ್ ಕೈಯಲ್ಲಿ ಪರ್ಫಾರ್ಮ್ ಮಾಡಕ್ ಆಗಲ್ಲ. ಸೊ ಇವನ್ ಕೈಯಲ್ಲಿ ಆಗಲ್ಲ. ಸಂತೋಷ್ ರಾವ್ ಅಲ್ಲಿ ಹಂಗಾದ್ರೆ ಈ 4 ಜನ ರೇಪ್ ಮಾಡಿದ್ರೆ ಏನಕ್ಕೆ ಸುಮ್ನೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ? ಸೊ ಅವಳಿಗೆ ರೇಪೇ ಆಗಿಲ್ಲ ಅಂತ ಬಂದಿದೆ ಚಾರ್ಜ್ ಶೀಟ್ ಅಲ್ಲಿ. ಮಣ್ಣು ಮಾತ್ರ ಹಾಕಿದಾನೆ, ಮಣ್ಣು ಹಾಕಿದಾನೆ. ಮಣ್ಣು ತೆಗೆದ್ರೆ ಅವ್ನ್ ಟ್ರೈ ಮಾಡಿದಾನಲ್ಲ ಫಸ್ಟ್ ಇನ್ಸರ್ಟ್ ಮಾಡಕ್ಕೆ, ಅವಾಗಿನ ಏನ್ ಅವನಿಗೆ ಇದ್ದಿದ್ ರೋಗ ಆ ಫಿಮೋಸಿಸ್, ಅದು ಅವಳು ವೆಜೈನಲ್ಲಿ ಅಂಟಿದೆ. ಅದು ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ಕಿದೆ. ಫ್ರಸ್ಟ್ರೇಷನ್. ಸಿ ಇಟ್ಸ್ ಅ ಸೆಕ್ಷುಯಲ್ ಅರ್ಜ್. ಮನುಷ್ಯ ಅಂದ್ಮೇಲೆ ಎಲ್ಲದು ಹಸುವಾದ ಊಟ ಮಾಡಲ್ವಾ ನಾವು? ಅದೇ ಪ್ರಕ್ರಿಯೆ ಇದು ಕೂಡ. ಆತ ಹಿಂದೆ ಮುಂದೆ ಇಲ್ದಿರೋಂತ ಮನುಷ್ಯ, ಅವನು ಅಲೆಮಾರಿ. ಅವನು ಯಾರೋ ಮೊದ್ಲು ಶೃಂಗೇರಿನಲ್ಲಿ ಯಾವ್ದೋ ಹೋಟೆಲ್ ಕೆಲಸ ಮಾಡ್ತಾ ಇದ್ದ. ಬ್ಲಾಕ್ ಇದು ಕರಾಟೆ ಇದು ಅಂತೆಲ್ಲ ಹೇಳ್ತಾರೆ, ಅದಕ್ಕೆ ಸರ್ಟಿಫಿಕೇಟ್. ಆಮೇಲೆ ಅವನ್ ಸಿಕ್ಕಾಗ ಅವನ ಇದ್ರಲ್ಲಿ ಬ್ಯಾಗ್ ಅಲ್ಲಿ ಅವನೊಂದು ಗೋಣಿ ಚೀಲ ತರದ ಒಂದು ಬ್ಯಾಗ್ ಏನೋ ಇಟ್ಕೊಂಡಿದ್ದಂತೆ. ಆ ಬ್ಯಾಗ್ ಒಳಗಡೆ ಅವನಿಗೆ ಸೈಕಾಲಜಿಕಲಿ ಏನೇನ್ ಟ್ರೀಟ್ಮೆಂಟ್ ಬೇಕು ಅನ್ನೋ ಮಾತ್ರೆ ಪ್ರಿಸ್ಕ್ರಿಪ್ಷನ್ ಇದೆ. ಸೊ ಆ ಮಾತ್ರೆ ಪ್ರಿಸ್ಕ್ರಿಪ್ಷನ್ ಅವ್ನು ತಗೋತಾ ಇದ್ದಾನೋ ಇಲ್ವೋ ಯಾರಿಗ್ ಗೊತ್ತು. ಅದನ್ನ ಇಂಪ್ಲಾಂಟ್ ಮಾಡೋದು ಅಂತ ಇವ್ರು ಹೇಳೋದು, ಈ ಕಡೆಯವರು. ಇಲ್ಲ ಅದೆಲ್ಲ ಇವ್ರೇ ಹಾಕಿರೋದು, ಅದೆಲ್ಲ ಎಂತದ್ದು ಇಲ್ಲ, ಅವ್ನು ಆರಾಮಾಗೇ ಇದ್ದ. ಅವನಲ್ಲಿ ಬಾಹುಬಲಿ ಬೆಟ್ಟದ ಮೇಲೆ ಟೆಂಟ್, ಒಂದ್ ಕಡೆ ಟೆಂಟ್ ಹಾಕೊಂಡು ಇದ್ದ. ಅವನಲ್ಲಿ ಮೇಲ್ಗಡೆ ಇದ್ದ, ಪ್ರಸಾದ ತಿನ್ಕೊಂಡು ಅಣ್ಣಪ್ಪ ದೇವ್ರ ಭಕ್ತಿ ಮಾಡ್ಕೊಂಡು ಅಲ್ಲಿ ಪ್ರಸಾದ ತಿನ್ಕೊಂಡು ಅಲ್ಲೆಲ್ಲೋ ಕೆಲ್ಸ ಮಾಡ್ಕೊಂಡಿದ್ದ. ಅವತ್ತಲ್ಲಿ ಮೇಲ್ಗಡೆ ಕೂತಿದ್ದ. ಅವನ್ ದುರದೃಷ್ಟ ಅವತ್ತೇ ಹಿಂಗಾಗಿದೆ ಅಂತ ಹೇಳ್ತಾರೆ. ಆಗಿದ್ ಪ್ರಕರಣಕ್ಕೂ ಅವನು ಇದ್ದಿದ್ದು ಹೂಡಿದ್ದು ಒಂದು ಬಿಡಾರೆ ಟೆಂಟ್ ಏನಿದೆ, ಆ ಟೆಂಟ್ ತುಂಬಾ ಹತ್ರದಲ್ಲಿದೆ, ಆಮೇಲೆ ಬೆಟ್ಟ ದೂರದಲ್ಲಿದೆ. ಸೊ ಹಂಗ್ ಸಿಕ್ಕಾಕೊಂತಾನ ಅವನು. ಅವಾಗ ರೇಪ್ ಆಗಿಲ್ಲ ಅಂತ ಪ್ರೂವ್ ಆದಾಗ ಇವನ್ ಕೈಯಲ್ಲಿ ಯಾರು ಸಿಕ್ರು ಓಕೆ. ಅವಾಗ ಅರ್ಜ್ ಅಲ್ವಾ ಅದು, ಬೇಕು, ಐ ವಾಂಟ್ ಟು ಹ್ಯಾವ್ ಅನ್ನೋ ತರ. ಅದಕ್ಕೆ ಇಟ್ಸ್ ಅ ಸೈಕಾಲಜಿಕಲ್. ಅದ್ ಪ್ರಾಬ್ಲಮ್ ಇದ್ದವ್ರಿಗೆ ಅದು ಅನ್ಲೆಸ್ ಇಟ್ ಇಸ್ ಟ್ರೀಟೆಡ್, ಸರ್ಕಮ್ಸೆಷನ್ ಅಂತ ಒಂದ್ ಮಾಡ್ತಾರೆ. ಸರ್ಕಮ್ಸೆಷನ್ ಅಂದ್ರೆ ಅದನ್ನ ಆ ಜಾಗ ಏನ್ ಫಂಗಸ್ ಆಗಿದೆ, ಏನಲ್ಲಿ ಕೊಳ್ತು ಹೋಗಿದೆ, ಆ ಜಾಗವನ್ನ ನಾವು, ಆ ಸ್ಕಿನ್ ಅನ್ನ ನಾವು ಕ್ಲೀನ್ ಮಾಡ್ತಾರೆ, ಕತ್ತರಿಸಿ ಕ್ಲೀನ್ ಮಾಡ್ತಾರೆ. ಅದು ಮುಸ್ಲಿಮರ ಒಂದು ಇದು ಏನು, ನಾವು ಮುಂಜಿ ಎಲ್ಲ ಮಾಡಿಸ್ತೀವಿ ಆ ತರ ಸೇಮ್ ಅದನ್ನೇ ಹಾಸ್ಪಿಟಲ್ ಅಲ್ಲಿ ಸರ್ಕಮ್ಸೆಷನ್ ಅಂತ ಕರೀತಾರೆ. ಅದನ್ನ ಆ ಕಲ್ಚರ್ನೇ ಇಲ್ಲಿ ಸರ್ಕಮ್ಸೆಷನ್ ಫಿಮೋಸಿಸ್ ಆದವ್ರಿಗೆ ಮಾತ್ರ ಮಾಡ್ತಾರೆ. ಸೊ ಫಿಮೋಸಿಸ್ ಆದವ್ರಿಗೆ ಅವಾಗ ದೇ ಕ್ಯಾನ್ ಹ್ಯಾವ್ ನ್ಯಾಚುರಲಿ ಒನ್ ಲೈಫ್ ಅಂತ, ಒಂದ್ ಸಂಸಾರ, ದೇ ಕ್ಯಾನ್ ಹ್ಯಾವ್ ಮಕ್ಳು ಮಾಡ್ಕೋಬಹುದು, ಅವೆಲ್ಲ ಮಾಡ್ಕೋಬಹುದು ಅನ್ನೋದು ಬರುತ್ತೆ. ಆಪರೇಷನ್ ಆಗದೆ ಇದ್ರೆ ಮಾಡಕ್ ಆಗಲ್ಲ. ಸಂತೋಷ್ ರಾವ್ ಟೆಂಟು ಅಲ್ಲೇ ಇತ್ತು ಅಂದ್ರೆ ಅದು ಊರ್ ಜನರಿಗೆ ಯಾಕೆ ಕಾಣಿಸ್ಲಿಲ್ಲ? ನೈಟ್ ಹೊತ್ತು ಅವತ್ತು ಮಳೆ, ಆಮೇಲೆ ಮಳೆ ಬಂದಾಗ ತುಂಬಾ ತುಂಬಿಟ್ಟಿತ್ತು, ಕೊಚ್ಚೆ ಇತ್ತು. ಸೊ ಹೋಗಕ್ ಆಗಲ್ಲ ಅಲ್ಲಿವರೆಗೂ. ಆ ಕಡೆಗೆ ಅವ್ರ ಗಮನನೇ ಕೊಟ್ಟಿಲ್ಲ. ಇಲ್ಲಾಂದಿದ್ರೆ ಟೆಂಟ್ ಹತ್ರ ಎಲ್ಲಿ ಟೆಂಟ್ ಇತ್ತು ಅಂತ ಅವ್ರು ಹೇಳ್ತಾರೆ, ಅದ್ರದ್ದು ಒಂದು 10-12 ಹೆಜ್ಜೆನೆ ಅಂದ್ರೆ ಟೈಮ್ ನಲ್ಲಿ ವಾಟರ್ ಪ್ರೂಫ್ ಬ್ಯಾಗ್ ವಾಟರ್ ಪ್ರೂಫ್ ಬ್ಯಾಗ್ ಆಗಿರ್ಬೋದು. ಬುಕ್ಸ್ ಯಾಕೆ ನೆನಿಬೇಕು? ಈಗ ನನ್ ಮಗಳಿಗೆ ನಾವು ಬ್ಯಾಗ್ ಕೊಟ್ಟಾಗ ಬುಕ್ಸ್ ನೆನಿದೆ ಇರೋಂತ ಒಳಗಡೆ ವಾಟರ್ ಪ್ರೂಫ್ ಯಾಕೆ ಬರಲ್ವಾ? ಆತರ ಬ್ಯಾಗ್ಗಳು
ಅದೇ ಸೌಜನ್ಯ ಘಟನೆ ನಡೆದಿತ್ತಲ್ಲ ಆ ಸ್ಥಳದಲ್ಲಿ ಆಮೇಲೆ ಬಹಳ ಜನ ನಾವು ನೆಂದಿರ್ಲಿಲ್ಲ ಮಾಡಿದಾಗ ಅನ್ನೋದು ಕೂಡ ಯಾರು ನೋಡಿದ್ದಾರೆ. ಫೋಟೋಗ್ರಾಫ್ಸ್ಗಳಲ್ಲಿ ಸೌಜನ್ಯ ಅದು ಬುಕ್ ನೆಂದಿರ್ಲಿಲ್ಲ ಅಂತ ಹೇಳಿ ಅಪೋನೆಂಟ್ ಅವರ ವಾದ. ಅಂದ್ರೆ ಸೌಜನ್ಯ ಅವರ ಕೇಸಲ್ಲಿ ಕೆಲವೊಂದಷ್ಟು ಜನದ ಹತ್ಯೆ ಆಗುತ್ತೆ. ಈಗ ವಾರಿಜ್ ಅವ್ರು ಇರ್ಬೋದು, ಮತ್ತೆ ರೂಮ್ ಬಾಯ್, ಬಿಟ್ಟು ಬೇರೆನೇ ಇದೆ. ಆಮೇಲೆ ಇನ್ನು ಕೆಲವೊಂದಷ್ಟು ಜನ ಅವ್ರದೆಲ್ಲ ಡೆತ್ ಹೆಂಗಾಯ್ತು ಅಂತ ಹೇಳಿ ಅಪೋನೆಂಟ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಇಷ್ಟು ವರ್ಷದಲ್ಲಿ ನೋಡಿ ಸತ್ತಿರೋದ್ರಲ್ಲಿ ನನಗೆ ನಮ್ಮ ಮಾಹಿತಿ, ನಾನ್ ಬುಕ್ ಬರಿಬೇಕು ಅಂತ ಹೇಳಿದಾಗ ಅಂತ ಹೇಳಿದ್ನಲ್ಲ, ನಂಗೆ ಇವಾಗ ನೆನಪಿರೋ ಅಷ್ಟು ಹೇಳ್ತೀನಿ. ಅದ್ರಲ್ಲಿ ನನಗೆ ಸಿಕ್ಕಿರೋ ಮಾಹಿತಿ, ಒಬ್ಬ ಕುಡ್ಕ ಆಯ್ತಾ, ಅವನು ಒಂದು ಹೋಟ್ಲ್ ಬಾಯ್, ಅವನು ಒಬ್ನು ಲಿವರ್ ಇದಾಗಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ಇನ್ನೊಬ್ಬ ಭಯಂಕರ ಕುಡ್ಕ ಸೂಸೈಡ್ ಮಾಡ್ಕೊಂತಾನ ಅವನು, ಆಯ್ತಾ. ಇವ್ರು ಹೇಳುದು ಅವನ್ಗೆ ಅವರೇ ಗಲ್ಲು ನೇಣಾಕ್ಸಿರೋದು ಅಂತ, ಆಕ್ಸಿಡೆಂಟ್ ಇವರೇ ಮಾಡಿರೋದು, ಬಾವಿಗೆ ಹಾಕಿದ್ದಾರೆ ಅಂತ. ಸೊ ಇದಕ್ಕೂ ಸ್ಪಷ್ಟನೆ ಯಾರು ನೀಡೋದು? ಯಾರು ನೀಡಲ್ಲ, ನೀಡಕ್ಕಾಗ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಅವಾಗ್ಲೂ ಧರ್ಮಾಧಿಕಾರಿಗಳವ್ರನ್ನ ಒಂದು ಮಾತು, ಒಂದು ಬೈಟ್, ಅಂದ್ರೆ ನನ್ನ ಹತ್ರ ನನ್ಗೇನೋ ಅದನ್ನ ನಿಮ್ಮ ಕೇಳ್ಬೇಕಿದೆ, ಒಂದು ಫೋನ್ಗೂ ಸಿಕ್ಕಿಲ್ಲ ಅವ್ರು ನನಗೆ. ನಾನು ಇನ್ಫ್ಯಾಕ್ಟ್ ಅವ್ರನ್ನ ಹೇಳಿದ್ನಲ್ಲ, ಇದ್ರ ಬದ್ರ ನೋಡೋದಿರ್ಲಿ, ಫೋನಲ್ಲೂ ಮಾತಾಡಿಲ್ಲ ನಾನು. ನಿನ್ನೆ ಒಂದ್ ಪತ್ರಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಅದರ್ವೈಸ್ ಅವ್ರು ರಿಯಾಕ್ಟ್ ಮಾಡ್ಲಿಲ್ಲ, ಅದಕ್ಕೂ ಮಾಡ್ತಾ ಇಲ್ಲ ಅವರು. ಅವ್ರು ಸೈಲೆಂಟ್ ಆಗಿದ್ದಾರೆ, ಬಿಕಾಸ್ ಅವ್ರಿಗೆ ಅವಶ್ಯಕತೆ ಇಲ್ಲ ಬಹುಶಃ. ಮತ್ತೆ ಈ ಕಡೆ ನ್ಯಾಯ ಬೇಕು ಅಂತಂದ್ರೆ, ನಿನ್ನ ಹತ್ರ ದಾಖಲೆ ಇದೆ ಅಂತಂದ್ರೆ ದಯವಿಟ್ಟಲ್ಲಿ ಹೋಗ್ಬಿಡಿ, ಅದನ್ನ ನ್ಯಾಯಾಧೀಶರಿಗೆ ಕೊಟ್ಟು ಬಿಡಿ, ಅಷ್ಟೇ ನನ್ ಕೋರಿಕೆ. ಇಲ್ಲಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಪ್ರೊಟೆಸ್ಟ್ ಮಾಡೋದು. ಮ್ಯಾಮ್, ಇವಾಗ ಫೈನಲ್ ಆಗಿ ಬುರ್ಡೆ ಪ್ರಕರಣದಲ್ಲಿ ಏನ್ ಜಡ್ಜ್ಮೆಂಟ್ ಸಿಕ್ಕಬಹುದು? ಹೌದು, ರವಿ ಬೆಳಗೆರೆ ಸರ್ ಅವ್ರಿಗೆ ಧರ್ಮಾಧಿಕಾರಿಗಳ ಬಗ್ಗೆ ಯಾವ ತರ ಒಪಿನಿಯನ್ ಇತ್ತು? ಅಲ್ಲ, ಇವ್ರುಗಳು ಇವಾಗ ನೋಡಿ, ಇವ್ರಿಗೆ ಏನೇನ್ ಮಾಡ್ಬೇಕಾಗಿದೆ, ಇವ್ರ ಕಡೆಯಿಂದ ಏನೇನ್ ಆಗ್ಬೇಕಾಗಿದೆ, ಯಾರ ಕಡೆಯಿಂದ ಇವ್ರು ಮಂಪ್ರ ಪರೀಕ್ಷೆ ಎಲ್ಲ ಅದ್ರೊಳಗಡೆ ಅವರು ಎಲ್ಲ ಅನುಭವಿಸಿದ್ರು, ಅದೆಲ್ಲ ಆಯ್ತು, ಕ್ಲೀನ್ ಅಂತ ಬಂತು, ಅವರು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಬಂತು. ಅವಳು ರೇಪ್ ಆಗಿಲ್ಲ ಅಂತಂದ್ಮೇಲೆ ಇನ್ವಾಲ್ವ್ಮೆಂಟ್ ಎಲ್ಲಿಂದ ಬರುತ್ತೆ? ಹಾಗೆ ಇಲ್ಲ ಅಂತ ಬಂತು. ಬಟ್ ಇವ್ರು ನನ್ನ ಹತ್ರ ಇನ್ನ ಪ್ರೂಫ್ ಇದೆ ಅಂತ ತಿಳ್ಕೊಂಡು ಅದನ್ನ ಕೊಟ್ಬಿಟ್ರೆ ಕ್ಲಿಯರ್ ಆಗತ್ತಲ್ಲ, ಗೊಂದಲ ಇರಲ್ಲ ಅಂತ. ಅದೊಂದು ನನ್ನ ಪ್ರಶ್ನೆ. ಆಮೇಲೆ ಈಗ ಅದೇ SIT ಇದೊಂದು ಇದಾಗೋದು ಹೀಗೇನೆ. ಇದಕ್ಕೂ ಏನು ಇಲ್ಲಿ ಹಂಗೇನು ಈ ತರ ಆಮೇಲೆ ಇಲ್ಲ, ಅವ್ರನ್ನೇ ಭೀಮಾ ಅನ್ನೋರು ಯಾರು ಮಾಸ್ ಮ್ಯಾನ್ ಏನಿದ್ದಾರೆ ಅವ್ರನ್ನೇ ಕರೆದು ಅವ್ರಿಗೆ ತಿರ್ಗೋ ಬಾಣ ಬೀಳುತ್ತೆ, ನೀನ್ ಅದ್ ಹೆಂಗೆ ಬುರುಡೆ ಇಟ್ಕೊಂಬಂದೆ, ಇವಾಗ ವಿಚಾರಣೆ ಅದೇ ತಾನೇ ನಡೀತಾ ಇರೋದು, ಎಲ್ಲಿಂದ ತಗೊಂಬಂದೆ ಈ ಬುರುಡೆನ, ಎಲ್ಲಿಂದ ತಗೊಂಬಂದೆ ನೀನು ಅಂತ. ನೀನೇ ನಾನು ಊತಾಕಿರೋದು ನಾನೇ ತಕೊಂಬಂದೆ ಅಂದ್ರೆ ಇಟ್ಸ್ ಅ ಕ್ರೈಮ್ ಅಗೇನ್. ಸೊ ಯು ಕಾಂಟ್ ಡೂ ಇಟ್. ನೀನ್ ಜೈಲ್ ಒಳಗಡೆ ಹೋಗ್ತೀಯಾ ಹಂಗೇನಾದ್ರು ಸುಳ್ಳು ಹೇಳ್ಕೊಂಡೆಲ್ಲ ಮಾಡಿದ್ರೆ. ಹೋಗ್ಲಿ, ಏನಾದ್ರು ಸಿಕ್ಕಿದ್ರೆ. ಆಮೇಲೆ ಅಲ್ಲಿ ತುಂಬಾ ಶವಗಳು, ಈಗಾಗ್ಲೇ ಸುಮಾರು ಜನ ಹೇಳಿದ್ದಾರೆ ಕೂಡ. ಕೆಲವರು ಪಾಪ ಪ್ರಜ್ಞೆ ಕಾಡುತ್ತೆ, ಅವ್ರುಗಳು ಏನ್ ಮಾಡ್ತಾರೆ, ಬರ್ತಾರೆ, ದೇ ವಾಂಟ್ ಟು ಒಂದ್ಸತಿ ದರ್ಶನ ಮಾಡ್ಕೊಂಡು ನೇತ್ರಾವತಿ ನದಿನಲ್ಲಿ ನನ್ ಸಾವಾಗ್ಬಿಡ್ಲಿ, ನನ್ ಮುಕ್ತಿ ಸಿಕ್ಬಿಡ್ಲಿ ಅಂತ ಬರ್ತಾರೆ. ಕೆಲವರು ಕಾಯಿಲೆ ಕಸಾಲೆ, ನನಗ್ ಜೀವನನೇ ಸಾಕಾಗಿದೆ, ಮರ್ಸಿ ಕಿಲ್ಲಿಂಗ್, ರೋಸುತ್ತೋಗಿದೆ, ನನ್ಗೇನೋ ಆಗಿದೆ, ಆಗಿನ ಟೈಮಲ್ಲಿ HIV ಎಲ್ಲ ತುಂಬಾ ಇತ್ತು. ಸೊ ಅಂತದೆಲ್ಲ ಇದ್ದಾಗ ಅವ್ರುಗಳು ಬಂದ್ ಅಲ್ಲಿ ಪುಣ್ಯಕ್ಷೇತ್ರದಲ್ಲಿ ನನ್ ಸಾವಾಗ್ಬಿಟ್ರೆ ನನಗೆ ನೆಮ್ಮದಿ ಅಂತ ಒಂದು ಇದು ಇದೆ. ಜೊತೆಗೆ ಜೋಡಿಗಳು ಬಂದು ಸೂಸೈಡ್ ಮಾಡ್ಕೊಂತಾರೆ. ಕೆಲವರು ಲವ್ ಫೇಲ್ಯೂರ್ ಅವ್ರು ಬಂದು ಅಲ್ಲಿ ನದಿಗೆ ಬಿದ್ದು ಸಾಯ್ತಾರೆ. ಸೊ ಇಂಥವೆಲ್ಲ ಇದ್ದಾಗ ಆ ಹೆಣ ಎಲ್ಲದನ್ನು ಧರ್ಮಾಧಿಕಾರಿಗಳ ಕಡೆನೆ ತೋರಿಸ್ತಾ ಹೋದ್ರೆ ಹೆಂಗ್ ಸಾಧ್ಯ ಅಂತ. ಹಂಗ್ ನೋಡಕ್ ಹೋದ್ರೆ ಗಂಗಾ ನದಿನಲ್ಲಿ ಎಷ್ಟ್ ಜನದ ಸಾವಾಗಿದೆ. ಒಬ್ರು ಧ್ವನಿ ಎತ್ತಿದ್ರು ಅಂತಂದ್ರೆ ಅದಕ್ಕೆ ಒಂದ್ ಹಲವಾರು ಧ್ವನಿ ಜೋಡಣೆ ಆಯ್ತು ಅಂತಂದ್ರೆ ಅದು ಜಾಸ್ತಿ ಜೋರಾಗಿ ಹಬ್ಕೊಳ್ಳುತ್ತೆ, ತುಂಬಾ ಪ್ರಚಾರಕ್ಕೆ ಒಳಗಾಗತ್ತೆ. ಅಂತದ್ದು ಒಂದು ಸುದ್ದಿ ಈಗ ನಿರ್ಭಯ ಕಂಪೇರ್ ಮಾಡ್ತಾರೆ ಸೌಜನ್ಯ ಕೇಸ್ನ. ಸೊ ಹಂಗೆ ಯಾವಾಗ ಸ್ಟಾರ್ಟ್ ಆಯ್ತು, ಒಂದೊಂದೇ ನೀವ್ ಹೇಳ್ದಂಗೆ ಟೀಚರ್ ಆಗಿರ್ಬೋದು, ಆಮೇಲೆ ಅದೇ ಅಮಾಹುತ, ಅದೆಲ್ಲದನ್ನು ಒಂದೊಂದೇ ಹಿಂಗಂತೆ ಹಂಗಂತೆ ಅವ್ರಂತೆ ಇವ್ರಂತೆ ನೋಡಿದವ್ರು ಯಾರು, ಹೇಳ್ದವ್ರು ಯಾರು? ಯಾರೇ ಮಾಡ್ಲಿ, ಯೂಟ್ಯೂಬರ್ಸ್ ಆಗ್ಲಿ, ನಾವ್ಗಳೇ ಆಗ್ಲಿ, ಒಂದ್ ತೋರಿಸ್ತೀವಿ ಅಂದ್ರೆ ಹಿಂಗಂತೆ ಅಂತಾನೆ ಹೇಳ್ಬೇಕೆ ಹೊರತು ನಮ್ಮ ಹತ್ರ ದಾಖಲೆ ಎಲ್ಲಿದೆ? ಏನೂ ಇಲ್ಲ. ನನ್ಗೆ ಏನ್ ಅನ್ಸತ್ತೆ ಗೊತ್ತಾ, ಯೂಟ್ಯೂಬರ್ಸ್ಗಳು ದುಡ್ಡು ಮಾಡೋ ರಭಸದಲ್ಲಿ ಏನೇನೇನೇನೋ ಹೇಳಿ ಒಂದ್ ಕಂಟೆಂಟ್ ಹಾಕ್ಬಿಡೋದು. ನಾಟ್ ಸೌಜನ್ಯ ಕೇಸನ್ನ ಹೇಳ್ತೀನಿ, ಯಾವ್ದೇ ಕೇಸ್ ಆಗಿರ್ಲಿ. ಸೊ ಯಾವ್ದೇ ಒಂದು ಸಣ್ಣ ಯಾವ್ದೋ ಒಂದ್ ನಟಿ ಎಡು ಬಿದ್ಲು ಅಂದ್ರೆ ಅದನ್ನ ಹೆಂಗ್ ಬಿದ್ಬಿಟ್ಲು, ಅಯ್ಯೋ ಏನೋ ಹಾಗೆ ಹೋಯ್ತು, ಅಡ್ಮಿಟ್ ಆಗ್ಬಿಟ್ಲು, ತುಂಬಾ ಎಕ್ಸಾಜರೇಷನ್ ಮಾಡಿ ಎಲ್ಲ ಮಾಡಿ, ಆತರ ಒಂಥರ ಎಕ್ಸಾಜುರೇಷನ್ ಮಾಡಿ ಎಲ್ಲ ಮಾಡಿ ತೋರಿಸ್ತಾರೆ.
ಐ ಡೋಂಟ್ ಥಿಂಕ್ ಇಟ್ ಇಸ್ ನೆಸೆಸರಿ. ಆಮೇಲೆ ಇವಾಗ ಜನಕ್ಕೆ ಏನು ಅಂದ್ರೆ ಬಿಸಿ ಲೈಫ್, ನಿನಗೆ ಟಿವಿ ಮುಂದೆ ಕುತ್ಕೊಂಡು ನೋಡೋ ಅಷ್ಟು ಪೇಶನ್ಸ್ ಇಲ್ಲ ಯಾರಿಗೂ. ಏನ್ ಮಾಡ್ತಾವೆ, ಫೋನ್ ತಗೊಂತೀವಿ, ಫೋನ್ ಅಲ್ಲಿ ಏನಿದೆ ಸುದ್ದಿ ಅಂತ ಪಟ್ ಅಂತ ಯೂಟ್ಯೂಬ್ ತೆಗಿತೀವಿ, ಕ್ಷಣಕ್ಕೆ ಸುದ್ದಿ ಸಿಗುತ್ತೆ, ನೋಡ್ತೀವಿ. ನಮ್ಗೆ ಯಾವ ಚಾನಲ್ ಇಷ್ಟ ಆಗುತ್ತೆ, ಯಾವ ಚಾನಲ್ ಯೂಟ್ಯೂಬರ್ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ನಾವು ನೋಡ್ತೀವಿ. ಅವ್ರು ಹೇಳಿದೆ ಸರಿ ಅಂತ ನಾವು ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ಅದು ತಪ್ಪು ಅಂತ ನಾ ಹೇಳ್ತೀನಿ. ಆಮೇಲೆ ಯೂಟ್ಯೂಬರ್ಸ್ಗೆ ನಮ್ಗಳಿಗೆ ತುಂಬಾ ಜವಾಬ್ದಾರಿ ಇದೆ. ನಾವ್ ಹಂಗ್ ಮಾಡಕೂಡ್ದು. ನಾವು ನಮ್ಗ್ ಅನ್ಸಿದನ್ನ ಹಿಂಗಂತೆ ಹಂಗಂತೆ ಅನ್ನೋದ್ ಬದ್ಲು ಅಲ್ಲಿ ಕೆಳಗಡೆ ಒಂದ್ ಡಿಸ್ಕ್ರಿಮಿನೇಷನ್ ಹಾಕ್ಬಿಟ್ರೆ, ಒಂದ್ AI ಮಾಡ್ಬಿಟ್ರೆ ಅದೆಷ್ಟು ಸತ್ಯ ಅನ್ಸುತ್ತೆ ನೋಡಿ. ಸಿನಿಮಾ ನೋಡ್ದಂಗಿದೆ ಅದು. ಒಂದ್ AIನ ಕೆಳಗಡೆ ಒಂದು ಸಣ್ಣದಾಗ ಒಂದ್ 2 ಸತಿ ಬಂದ್ ಹೋಗುತ್ತೆ. ಇದು ನನಗೆ ಯಾವ್ದು ದಾಖಲೆಗಳಿಲ್ಲ, ನಾನು ಕೇಳಿದ್ದನ್ನ ಮಾತ್ರ ನನಗೆ AI ಮಾಡಿ ನಾನು ಹಾಕಿದೀನಿ ಅಂತ ಸಣ್ಣದಾಗ 1-2 ಸತಿ ಬಂದು ಹೋಗುತ್ತೆ. ಬಟ್ ದಾಖಲೆ ಇಲ್ದೆ ಯಾಕೆ ಮಾತಾಡ್ತೀರಿ? ಈಗ ನೀವು ನಾನ್ ಮಾತಾಡಿದೀನಿ, ಇಷ್ಟೊತ್ತವರೆಗೂ ಮಾತಾಡಿದೀನಿ, ನಾನು ದಾಖಲೆ ಇಲ್ದೇನೆ ಮಾತಾಡಿದೀನಿ. ಹಂಗಂತ ನಾನ್ ನ್ಯಾಯ ಕೊಡಿ ಅಂತ ಮಾತಾಡ್ತಿದ್ದೀನಿ ಹೊರತು ಇದೇ ಸತ್ಯ ಅಂತ ನಾ ಹೇಳ್ತಿಲ್ಲ. ಹಿಂಗಿದೆ 2 ವರ್ಷನ್ ಹಿಂಗಿದೆ. 2 ಕಡೆನೂ ನಾನ್ ಮಾತಾಡಿದಾಗ ತಿಮ್ರೋಡಿ ಅವ್ರ ಏನಂದ್ರು, ಈ ಕಡೆ ತಿಮ್ರೋಡಿ ಮತ್ತೆ ಸೌಜನ್ಯ ತಾಯಿ ಏನಂದ್ರು, ಅವ್ರ ಮಾವ ಏನಂದ್ರು, ಅದು ನಾನು ಹೇಳಿದೀನಿ. ಈ ಕಡೆ ಈ 3 ಜನ ಯಾರು ಮಂತ್ರು ಪರೀಕ್ಷೆಗೆ ಒಳಗಾದ್ರು ಅವ್ರ ಏನ್ ಹೇಳಿದ್ರು ಅದನ್ನ ಹೇಳಿದೀನಿ. ಸಂಪರ್ಕ ಮಾಡಕ್ ಟ್ರೈ ಮಾಡಿದೆ ನಾನು ಧರ್ಮಾಧಿಕಾರಿಗಳಿಗೆ. ಅಂಕಲ್ ಅನ್ನೋ ಒಂದ್ ಪದ ಉಪಯೋಗಿಸಿದೀನಿ. ಅದನ್ನ ಏನೇನೇನೋ ಆಗೋಯ್ತದು, ಅದ್ ಆಗ್ಬಾರ್ದಾಗಿತ್ತು. ನಾನು ಆಸ್ ಅವರು ಒಂದು ಹಿರಿಯರಾಗಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂತವೆಲ್ಲ ಒಂದ್ ಗಮನ. ಆಮೇಲೆ ಅಪ್ಪನ ಅವರ ಒಡನಾಟ ಇತ್ತು, ಅವ್ರು ಮಾತಾಡ್ತಾ ಇದ್ದಿದ್ ನನಗೆ ಗೊತ್ತು. ಸೊ ಹಂಗಾಗಿ ನಾನು ಬೈ ಚಾನ್ಸ್ ಅಂದ್ರೆ ಸಿಗೋದು ಬಗೋದು ಆತರ ಇರ್ಲಿಲ್ಲ. ಆಮೇಲೆ ಅಪ್ಪ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇರ್ಲಿಲ್ಲ. ಏನಾದ್ರೂ ಅಲ್ಲಿಯ ಇನ್ಫಾರ್ಮೇಶನ್ಸ್ ಏನಾದ್ರೂ ಬೇಕಾಗಿದ್ರೆ ಹಂಗೇನಾದ್ರು ಇತ್ತು ಅಂತಂದ್ರೆ, ಆಮೇಲೆ ಎಷ್ಟೋ ಸಮಾರಂಭಗಳಲ್ಲಿ ಇಬ್ರು ಅತಿಥಿಗಳಾಗಿ ಹೋಗಿದ್ದಾರೆ. ಸೊ ಅಲ್ಲಿ ಸ್ಟೇಜ್ ಅಲ್ಲಿ ಇಬ್ರು ಮಾತಾಡ್ಕೊಂಡಿರೋದಾಗಿದೆ. ಹಾಗಿದೆ ಮನೆಗ್ ಬರೋದಾಗ್ಲಿ ಅವರು ಅಥವಾ ನಾವು ಅವ್ರ ಮನೆಗೆ ಹೋಗೋದಾಗ್ಲಿ ಅಂತ ಯಾವಾಗ್ಲೂ ಆಗಿಲ್ಲ. ಅಪ್ಪ ಇದ್ದಾಗ್ಲೂ ಆಗಿಲ್ಲ. ಅಪ್ಪ ತುಂಬಾ ಗೌರವಿಸ್ತಾ ಇದ್ರು ಅವ್ರನ್ನ ತುಂಬಾ ಗೌರವಿಸ್ತಾ ಇದ್ರು. ಮತ್ತೆ ಅವರು ನಿರ್ಧಾರಗಳನ್ನ ಕೆಲವೊಂದನ್ನ ಪಾಸಿಟಿವ್ ಮಾಡಿ ಬರ್ದಿದ್ದಾರೆ. ಇದು ಸರಿ ಇಲ್ಲ ಇವ್ರು ಮಾಡ್ತಾ ಇರೋದು. ವೆನ್ ಇಟ್ ಕಮ್ಸ್ ಟು ಲ್ಯಾಂಡ್, ಅದು ಜಾಗದ್ದು ವಿಷಯ ಬಂದಾಗ, ಇನ್ನೇನೋ ಬಂದಾಗ ಅದಕ್ಕೆ ಅಪ್ಪ ವಿರೋಧವಾಗಿ ಧ್ವನಿ ಎತ್ತಿದ್ದಾರೆ. ಮತ್ತೆ ಚೆನ್ನಾಗಿರುವಂತ ಒಂದೇನಾದ್ರು ಕೆಲಸ ಮಾಡಿದ್ರೆ ಅದಕ್ಕೆ ಅವ್ರ ಪ್ರಶಸ್ತಿ ಬಂದಾಗ ಅವ್ರು ಮೆಚ್ಚುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಒಳ್ಳೆ ಕೆಲಸ ಅವ್ರು ಮಾಡಿದ್ದಾರೆ ಅಂತಂದಾಗ ಮೆಚ್ಚುಗೆ ಕೊಟ್ಟಿದ್ದಾರೆ. ಎರಡನ್ನೂ ಮಾಡಿದ್ದಾರೆ ಅವರು. ನಾನು ಅದನ್ನೇ ಮಾಡಿರೋದು, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಯಾವಾಗೂ ಇವಾಗ ನಾನಲ್ಲಿ ಧರ್ಮಸ್ಥಳಕ್ಕೆ ನಾ ಹೇಳ್ದಂಗೆ 2 ಸತಿ ಹೋಗಿದ್ದೀನಿ. ನಾನು 2 ಸತಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ಸತಿ ನನ್ನ ತಮ್ಮನ ಮಗನ್ಗೆ ಮುಡಿ ಕೊಡ್ಬೇಕಿತ್ತು. ಅವಾಗ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಎಲ್ರೂ ಹೋಗಿದ್ವಿ, ದರ್ಶನನೂ ಮಾಡ್ಕೊಂಡು ಬಂದ್ವಿ ನಾವು. ಇನ್ನೊಂದ್ಸತಿ ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಅಂತಾನೆ ಅಲ್ಲಿಗೆ ದರ್ಶನಕ್ಕೆ ಅಂತಾನೆ ಹೋಗ್ಬೇಕು ಅಂತಾನೆ ಹೋಗಿದ್ದು ಉಂಟು. ಅಷ್ಟ್ ಬಿಟ್ರೆ ನಾನು ಹೋಗೇ ಇಲ್ಲ ನಾನು ಅಲ್ಲಿಗೆ. ಆಮೇಲೆ ಹೋಗಿದ್ದೆ ಈ ಪ್ರಕರಣ ಆದಾಗ. ಅವಾಗೂ ನಾನು ದರ್ಶನಕ್ಕೆ ಹೋಗ್ಲಿಲ್ಲ. ನನ್ನ ಉದ್ದೇಶ ಏನಿತ್ತು, ರಿಪೋರ್ಟಿಂಗ್ ಹೋಗಿ ಬಂದೆ ನಾನು. ಸೊ ಅಷ್ಟಾಗಿ ಬಿಟ್ರೆ ಅಪ್ಪ ನುಡಿನಾಟ ಅವ್ರು ಗೌರವ ಇತ್ತು. ಅಪ್ಪ ಕೂಡ ಯಾವ ಪಕ್ಷನೂ ತಗೊಂಡವ್ರಲ್ಲ, ಯಾವತ್ತೂ ಮೋದಿಗ್ ಜೈ ಅಂದವ್ರಲ್ಲ, ಅಥವಾ ಕಾಂಗ್ರೆಸ್ ಯಾವ ಪಾರ್ಟಿಗೂ ಜೈ ಅಂದವ್ರಲ್ಲ, ಯಾರಿಗೂ ಜೈ ಅಂದವ್ರಲ್ಲ, DK ಶಿವಕುಮಾರ್ ಅವ್ರಿಗೂ ಜೈ ಅಂದವ್ರಲ್ಲ. ಆದ್ರೆ ಯಾವಾಗ ಒಳ್ಳೆ ಕೆಲಸ ಯಾರು ಮಾಡಿದ್ರು ಕೂಡ ಅವ್ರಿಗೆ ಒಂದು ಹೊಗಳಿಕೆ ಅಂತೂ ಕೊಟ್ಟೆ ಕೊಡೋರು. ಅದನ್ನ ಅವ್ರು ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಇದ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.